ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಕ್ಯಾಲೆಂಡರ್ ರಿಲೇಟೆಡ್ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಚರ್ಚೆ ಮಾಡೋಣ. ಸೊ ಇಲ್ಲಿ ಆಡ್ ಡೇಸ್, ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡೋದು ಹೇಗೆ, ಮತ್ತು ಸೆಂಚುರಿ ಇಯರ್ಗಳಲ್ಲಿರುವಂಥ ಇಯರ್ಗಳಲ್ಲಿ ಆಡ್ ಡೇಸನ್ನು, ಲೀಪ್ ಇಯರ್ಸನ್ನು, ನಾನ್ ಲೀಪ್ ಇಯರ್ಸನ್ನು ಫೈಂಡ್ ಮಾಡೋದು ಹೇಗೆ, ಕೊಟ್ಟಂಥ ಡೇಯನ್ನು ಫೈಂಡ್ ಮಾಡೋದು ಹೇಗೆ, ಕೊಟ್ಟಂಥ ವರ್ಷದ ಸೇಮ್ ಕ್ಯಾಲೆಂಡರನ್ನು ನಾವು ಯಾವ ವರ್ಷದಲ್ಲಿ ಪಡಿತೀವಿ. ಸೊ ಇದೇ ರೀತಿಯ ಇನ್ನಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಕ್ಯಾಲೆಂಡರ್ ರಿಲೇಟೆಡ್ ನೋಡೋಣ. ಸೊ ಇಲ್ಲಿ ಫಸ್ಟ್ ನಾವು ಬೇಸಿಕ್ ತಿಳ್ಕೊಳ್ಬೇಕು. ಫಸ್ಟ್ ಕ್ಯಾಲೆಂಡರ್ ಅಂದರೆ ಏನು? ಕ್ಯಾಲೆಂಡರ್ ಮೀನ್ಸ್ ಅರೇಂಜ್ಮೆಂಟ್ ಆಫ್ ಡೇಸ್, ವೀಕ್ಸ್, ಮಂತ್ಸ್ ಆ್ಯಂಡ್ ಇಯರ್ಸ್. ಸೊ ಇಲ್ಲಿ ದಿನಗಳು, ವಾರಗಳು, ತಿಂಗಳುಗಳು ಮತ್ತು ವರ್ಷಗಳನ್ನು ಒಳಗೊಂಡಿರುತ್ತದೆ. ಸೊ ಇಲ್ಲಿ 1 ವೀಕ್ ಅಂದರೆ 7 ಡೇಸ್. ಸೊ 1 ಇಯರ್ ಅಂದರೆ 365 ಡೇಸ್. ಸೊ ಒಂದು ವಾರದಲ್ಲಿ 7 ದಿನಗಳು ಇರ್ತವೆ ಮತ್ತು ಒಂದು ವರ್ಷದಲ್ಲಿ 365 ದಿನಗಳು ಇರ್ತವೆ. ಸೊ ಯಾವ ಒಂದು ವರ್ಷದಲ್ಲಿ 365 ದಿನಗಳು ಇರ್ತಾವಲ್ಲ, ಸೊ ಅದನ್ನು ನಾವು ನಾರ್ಮಲ್ ಇಯರ್ ಆರ್ ನಾನ್ ಲೀಪ್ ಇಯರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ವರ್ಷದಲ್ಲಿ 366 ದಿನಗಳು ಇತ್ತು ಅಂದ್ರೆ ಅದನ್ನು ನಾವು ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಕರಿತೀವಿ. ಸೊ ನಾರ್ಮಲ್ ಇಯರನ್ನು ಸಾಮಾನ್ಯ ವರ್ಷ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಯಾವುದಾದ್ರೂ ಮತ್ತು ಪ್ರತಿಯೊಂದು ತಿಂಗಳಲ್ಲಿ 30 ಅಥವಾ 31 ದಿನಗಳಿರುತ್ತವೆ. ಬಟ್ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ನಾರ್ಮಲ್ ಇಯರಲ್ಲಿ 28 ದಿನಗಳು, ಲೀಪ್ ಇಯರ್ನಲ್ಲಿ 29 ದಿನಗಳು ಇರುತ್ತವೆ. ಮತ್ತು ಲೀಪ್ ಇಯರ್, ನಾನ್ ಲೀಪ್ ಇಯರ್ನಲ್ಲಿ 365 ಡೇಸ್ ಅಂತಲೂ ಹೇಳ್ಬೋದು, ಅಥವಾ 52 ವೀಕ್ಸ್ ಆಗಿ ಒಂದು ಆಡ್ ಡೇ ಆಗಿ ಇರುತ್ತೆ. ಅದೇ ರೀತಿಯಾಗಿ ಲೀಪ್ ಇಯರಲ್ಲಿ 366 ಡೇಸ್ ಆರ್ 52 ವೀಕ್ಸ್ ಆಗಿ 2 ಡೇಸ್ ಉಳಿದಿರ್ತವೆ. ಸೊ ಅವುಗಳನ್ನು ನಾವೇನಂತೀವಿ 2 ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಈಗ ನಾವು ಹೌ ಟು ಫೈಂಡ್ ಲೀಪ್ ಇಯರ್ ಅನ್ನು ನೋಡೋಣ. ಸೊ ಇಲ್ಲಿ ಯಾವ ರೀತಿಯಾಗಿ ನಾವು ಲೀಪ್ ಇಯರ್, ಕೊಟ್ಟಂಥ ವರ್ಷ ಲೀಪ್ ಇಯರ್ ಹೌದು ಅಲ್ಲೋ ಅನ್ನೋದನ್ನು ಯಾವ ರೀತಿಯಾಗಿ ಫೈಂಡ್ ಮಾಡೋದು ಅಂತ ನೋಡೋಣ. ಸೊ ಯಾವುದೇ ಒಂದು ವರ್ಷದ ಕೊನೆಯ 2 ಡಿಜಿಟ್ಗಳ ಸಂಖ್ಯೆಯನ್ನು ನಾವು 4ರಿಂದ ಭಾಗಿಸಿದಾಗ ಭಾಗಿಸಿದಾಗ 4ರಿಂದ ಭಾಗ ಆಯಿತು ಅಂದ್ರೆ ಸೊ ಆ ಇಡೀ ಸಂಖ್ಯೆ 4ರಿಂದ ಭಾಗ ಆಗುತ್ತೆ. ಸೊ ಅವಾಗ ಅದನ್ನು ನಾವು ಏನು ಮಾಡ್ತೀವಿ, ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತು ಕೊನೆಯ 2 ಡಿಜಿಟ್ಗಳ ಸಂಖ್ಯೆ 4ರಿಂದ ಭಾಗ ಆಗಲಿಲ್ಲ ಅಂದ್ರೆ ಸೊ ಅದೇನಾಗಿರುತ್ತೆ, 4ರಿಂದ ಕಂಪ್ಲೀಟಾಗಿ ಆ ವರ್ಷ ಭಾಗ ಆಗೋದಿಲ್ಲ. ಸೊ ಅದನ್ನು ನಾವು ಸಾಮಾನ್ಯ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಂಪಲನ್ನು ನೋಡ್ಬೋದು. ಫಾರ್ ನಾರ್ಮಲ್ ಇಯರ್ ಆರ್ ನಾನ್ ಲೀಪ್ ಇಯರ್ ಆರ್ ಸಾಮಾನ್ಯ ವರ್ಷ. ಸೊ ಇಲ್ಲಿ 1947, 1938, 2011, 2025. ಸೊ ಇಲ್ಲಿ ಕೊನೆಯ 2 ಡಿಜಿಟ್ಗಳ ಸಂಖ್ಯೆಯನ್ನು ನೋಡೋದಾದರೆ 47, 38, 11, 25 ಇದೆ. ಇವು ಯಾವುದೇ ಕಾರಣಕ್ಕೂ 4ರಿಂದ ಕಂಪ್ಲೀಟಾಗಿ ಭಾಗ ಆಗಲ್ಲ. ಸೊ ಇವಾಗ ಇವು ಏನಾಗ್ತಾವೆ, ನಾನ್ ಲೀಪ್ ಇಯರ್ ಆಗ್ತಾವೆ. ಅದೇ ರೀತಿಯಾಗಿ ಲೀಪ್ ಇಯರನ್ನು ನೋಡೋದಾದರೆ 24, 08, 32, 64, 12, 28 ಇದೆ. ಸೊ ಈ ಕೊನೆಯ 2 ಡಿಜಿಟ್ಗಳು ಏನಾಗ್ತಾವೆ, 4ರಿಂದ ಕಂಪ್ಲೀಟಾಗಿ ಭಾಗ ಆಗೋ ಕಾರಣ ಇವುಗಳನ್ನು ನಾವು ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನಾವು ಈಗ ಸೆಂಚುರಿ ಇಯರ್ಗಳನ್ನು ಕೊಟ್ಟಾಗ ಹೌ ಟು ಫೈಂಡ್ ಲೀಪ್ ಇಯರ್ ಅಂತ ನೋಡೋಣ. ಸೆಂಚುರಿ ಇಯರ್ ಅಂದರೆ ಲಾಸ್ಟಿಗೆ ಒಂದು ವರ್ಷದ ಕೊನೆಯಲ್ಲಿ 2 0ಗಳು ಇರಬೇಕು, ಅವುಗಳನ್ನು ನಾವು ಸೆಂಚುರಿ ಅಂತ ಕರಿತೀವಿ. ಸೊ ಇಲ್ಲಿ ಕೊನೆಗೆ 2 0 ಇರುವಂತಹ ಸೆಂಚುರಿ ಇಯರ್ಸ್ಗಳಲ್ಲಿ ನಾವು ಲೀಪ್ ಇಯರ್ಸ್ಗಳನ್ನು ಯಾವ ರೀತಿ ಫೈಂಡ್ ಮಾಡೋದು. ಸೊ ಇಫ್ ದ ಇಯರ್ ಈಸ್ ಡಿವಿಸಿಬಲ್ ಬೈ 100 ಬಟ್ ನಾಟ್ ಬೈ 400 ದೆನ್ ಇಟ್ ಈಸ್ ನಾನ್ ಲೀಪ್ ಇಯರ್. ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 100 ಆ್ಯಂಡ್ 400 ಆಲ್ಸೋ ದೆನ್ ಇಟ್ ಈಸ್ ಲೀಪ್ ಇಯರ್. ಸೊ ಇಲ್ಲಿ 100ರಿಂದ ಭಾಗ ಆಗುವಂಥ ಎಲ್ಲ ಸೆಂಚುರಿ ಇಯರ್ಸ್ಗಳು, ಸೆಂಚುರಿ ಇಯರ್ಸ್ 100ರಿಂದ ಮಾತ್ರ ಭಾಗ ಆಗಬೇಕು. ಅವುಗಳು ಏನಾಗಿರ್ತಾವೆ, ನಾನ್ ಲೀಪ್ ಇಯರ್ ಸೆಂಚುರೀಸ್ ಆಗಿರ್ತಾವೆ. ಬಟ್ 100ರಿಂದ ಮತ್ತು 400ರಿಂದ ಡಿವೈಡ್ ಆಗುವಂಥ, ಅಂದರೆ 2ರಿಂದಲೂ ಡಿವೈಡ್ ಆಗುವಂಥ ಇಯರ್ಗಳು ಏನಿರ್ತವೆ, ಆ ಇಯರ್ ಸೆಂಚುರೀಸ್ಗಳು ಲೀಪ್ ಇಯರ್ ಸೆಂಚುರೀಸ್ಗಳು ಆಗಿರುತ್ತವೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಲೀಪ್ ಇಯರ್ ಸೆಂಚುರೀಸ್ 1600, 2000, 2400, 800, 400 ಎಕ್ಸೆಟ್ರಾ. ಸೊ ಇಲ್ಲಿ 1600 ಡಿವೈಡ್ ಬೈ 100 ಮಾಡಿದಾಗ ಕೂಡ ಅದು ಡಿವೈಡ್ ಆಗುತ್ತೆ, ಮತ್ತು 1600 ಡಿವೈಡ್ ಬೈ 400 ಮಾಡಿದಾಗಲೂ ಕೂಡ ಅದು ಡಿವೈಡ್ ಆಗುತ್ತೆ. ಸೊ ಅವಾಗ ಇದೇನಾಗುತ್ತೆ, ಲೀಪ್ ಇಯರ್ ಸೆಂಚುರಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ನಾನ್ ಲೀಪ್ ಇಯರ್ ಸೆಂಚುರೀಸ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 1800, 1900, 2100, 700, 500. ಸೊ ಇವೆಲ್ಲವೂ 100ರಿಂದ ಭಾಗ ಆಗ್ತಾವೆ, ಬಟ್ 400ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಸೊ ಅವುಗಳನ್ನು ನಾವು ಏನಂತೀವಿ, ನಾನ್ ಲೀಪ್ ಇಯರ್ ಸೆಂಚುರೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಯರ್ ಸೆಂಚುರೀಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಲೀಪ್ ಇಯರ್ ಸೆಂಚುರೀಸ್ಗಳಲ್ಲಿ ಅವು 100ರಿಂದನೂ ಭಾಗ ಆಗ್ತಾವೆ, 400ರಿಂದನೂ ಕಂಪ್ಲೀಟಾಗಿ ಭಾಗ ಆಗ್ತಾವೆ. ಸೊ ಇಲ್ಲಿ ನೋಡ್ಬೋದು 16, 20, 24, 8 ಫಸ್ಟಿಗೆ ಏನು 1 ಡಿಜಿಟ್ ಅಥವಾ 2 ಡಿಜಿಟ್ ನಂಬರ್ ಇದೆಯಲ್ಲ ಅದು ಕಂಪ್ಲೀಟಾಗಿ 4ರಿಂದ ಭಾಗ ಆಗುತ್ತೆ. ಸೊ ಅವಾಗ ಅವು ಏನಾಗ್ತಾವೆ, 400 ಸೆಂಚುರೀಸ್ಗಳಾಗ್ತಾವೆ. ಸೊ ಇವುಗಳನ್ನು ನಾವು ಲೀಪ್ ಇಯರ್ ಸೆಂಚುರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಆಡ್ ಡೇಸ್ ಕಾನ್ಸೆಪ್ಟನ್ನು ನೋಡೋದಾದರೆ ನಾರ್ಮಲ್ ಇಯರ್ ಹ್ಯಾಸ್ 365 ಡೇಸ್, ಅಂದರೆ ಸಾಮಾನ್ಯ ವರ್ಷದಲ್ಲಿ 365 ದಿನಗಳಿರುತ್ತವೆ. ಅಥವಾ ನಾವು ಅದನ್ನು ಯಾವ ರೀತಿ ಹೇಳ್ಬೋದು, 52 ವೀಕ್ಸ್ ಆ್ಯಂಡ್ 1 ಆಡ್ ಡೇ ಅಂತ ಹೇಳ್ಬೋದು. ಸೊ 52 ವಾರಗಳು ಕಂಪ್ಲೀಟಾಗಿ ಒಂದು ದಿನ ಉಳಿದಿರುತ್ತೆ. ಸೊ ಅವುಗಳಿಗೆ ನಾವೇನಂತೀವಿ, ನಾರ್ಮಲ್ ಇಯರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು 52 × 7 ಮಾಡಿದಾಗ 364 ಬರುತ್ತೆ. ಸೊ ಪ್ಲಸ್ 1 ಉಳಿಯುತ್ತಲ್ಲ, ಅದನ್ನೇ ನಾವು ಆಡ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಲೀಪ್ ಇಯರ್ ಹ್ಯಾಸ್ 366 ಡೇಸ್ ಆರ್ 52 ವೀಕ್ಸ್ ಆ್ಯಂಡ್ 2 ಆಡ್ ಡೇಸ್. ಸೊ ಇಲ್ಲಿ 52 × 7 ಮಾಡಿದಾಗ 364 ಬರುತ್ತೆ. ಸೊ ಪ್ಲಸ್ 2 ಉಳಿಯುತ್ತೆ. ಸೊ ಅವುಗಳನ್ನು ನಾವು 2 ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 1 ಕಂಪ್ಲೀಟ್ ವೀಕ್ ಆಗಿ 1, 2, 3, 4, 5, 6 ಅಪ್ ಟು 6ವರೆಗೂ ಡೇಸ್ಗಳು ಉಳಿದಿದ್ರೆ ನಾವು ಅವುಗಳನ್ನು ಏನಂತ ಕರಿತೀವಿ, ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ
ನೋಡ್ಬೋದು ಇಂಪಾರ್ಟೆಂಟ್ ನೋಟ್ಸ್. ಸೊ ಇಲ್ಲಿ ಸೆಂಚುರೀಸ್ಗಳನ್ನು ಕೊಡಲಾಗಿದೆ. ಸೊ ಆಡ್ ಡೇಸನ್ನು ಲಿಸ್ಟನ್ನು ನೋಡ್ಬೋದು. 100 ಇಯರ್ಸ್ ಇದ್ದಾಗ ಅಂದ್ರೆ 1 ಸೆಂಚುರಿ 100 ಇಯರ್ಸ್ ಇದ್ದಾಗ ಆಡ್ ಡೇಸ್ 5 ಬರ್ತಾವೆ. ಸೊ 200 ಇಯರ್ಸ್ ಇದ್ದಾಗ ಆಡ್ ಡೇಸ್ 3 ಬರ್ತಾವೆ. 300 ಇಯರ್ಸ್ ಇದ್ದಾಗ ಆಡ್ ಡೇಸ್ 1 ಬರುತ್ತೆ ಮತ್ತು 400 ಇದ್ದಾಗ ಆಡ್ ಡೇಸ್ 0 ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಈ ಒಂದು 100 ಇಯರ್ಸಲ್ಲಿ ಆಡ್ ಡೇಸ್ 5 ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ತಿಳಿದುಕೊಳ್ಳೋಣ. ಸೊ ಇದು ಲಿಸ್ಟ್ ನೆನಪಿರಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಮಂತ್, ಡೇಸ್, ಆಡ್ ಡೇಸ್. ಸೊ ಇಲ್ಲಿ ಜನವರಿ ಟು ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ದಿನಗಳ ಲಿಸ್ಟ್ಗಳನ್ನು ನೋಡ್ಬೋದು ಮತ್ತು ಅವುಗಳನ್ನು ಆಡ್ ಡೇಸ್ಗೆ ಕನ್ವರ್ಟ್ ಮಾಡಿದಾಗ ಸೊ ಇದೇನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಜನವರಿಯಲ್ಲಿ 31 ದಿನಗಳು. ಸೊ ಇಲ್ಲಿ 7ರಿಂದ ಡಿವೈಡ್ ಮಾಡಿದಾಗ 7 4 28 ಆಗುತ್ತೆ. ರಿಮೈಂಡರ್ 3 ಉಳಿಯುತ್ತೆ. ಸೊ ಅದನ್ನು ನಾವು ಆಡ್ ಡೇಗೆ ಕನ್ವರ್ಟ್ ಮಾಡಿದಾಗ 3 ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 31 ಬರೆಯೋ ಬದಲಿ ನಾವು 3 ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಫೆಬ್ರವರಿಲಿ ನೋಡ್ಬೋದು 28 ಆರ್ 21 28 ಆರ್ 29. ಸೊ ನಾರ್ಮಲ್ ಇಯರಲ್ಲಿ 28 ಡೇಸ್ ಇರ್ತಾವೆ, ಲೀಪ್ ಇಯರಲ್ಲಿ 29 ಡೇಸ್ ಇರ್ತಾವೆ. ಸೊ ಆಡ್ ಡೇಸ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, 7 4 28 ಅಂದಾಗ ರಿಮೈಂಡರ್ 0 ಬರುತ್ತೆ. 7 4 28 ಅಂದಾಗ ಇಲ್ಲಿ 29 ಡಿವೈಡ್ ಬೈ 7 ಅಂದಾಗ ಇಲ್ಲಿ ರಿಮೈಂಡರ್ 1 ಬರುತ್ತೆ. ಸೊ ಅದೇ ರೀತಿಯಾಗಿ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ಡೇಸ್ಗಳನ್ನು ಕೊಡಲಾಗಿದೆ ಮತ್ತು ಆಡ್ ಡೇಸ್ಗಳನ್ನು ಕೊಡಲಾಗಿದೆ. ನೆಕ್ಸ್ಟ್ ಇದು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಕ್ಯಾಲೆಂಡರ್ ಟಾಪಿಕ್ನಲ್ಲಿ ಡಿವೈಡೆಡ್ ಬೈ 7 ಮಾಡುವಾಗ ನಾವು ರಿಮೈಂಡರನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಮತ್ತು ಡಿವೈಡೆಡ್ ಬೈ 4 ಮಾಡುವಾಗ ಕೋಶಂಟ್ ಅಂದರೆ ಭಾಗಲಬ್ಧವನ್ನು ಕನ್ಸಿಡರ್ ಮಾಡಬೇಕಾಗುತ್ತದೆ. ಸೊ ನೆಕ್ಸ್ಟ್ ಲಿಸ್ಟನ್ನು ನೋಡೋದಾದರೆ ಸೆಂಚುರಿಯರ್ಸ್, ಆಡ್ ಡೇಸ್, ಲೀಪ್ ಇಯರ್ಸ್ ಆ್ಯಂಡ್ ನಾನ್ ಲೀಪ್ ಇಯರ್ಸ್. ಸೊ ಇಲ್ಲಿ ಸೆಂಚುರಿ ಇಯರ್ 1 ಸೆಂಚುರಿ, 2 ಸೆಂಚುರಿ, 3 ಸೆಂಚುರಿ ಆದರೂ ಅನ್ಬೋದು, ಅಥವಾ 100 ಇಯರ್ಸ್, 200 ಇಯರ್ಸ್, 300 ಇಯರ್ಸ್ ಈ ಥರನೂ ಅನ್ಬೋದು. ಸೊ ಇಲ್ಲಿ 100 ಇಯರ್ಸಲ್ಲಿ ಆಡ್ ಡೇಸ್ ಎಷ್ಟು ಬರ್ತಾವೆ, 5 ಬರ್ತಾವೆ. ಸೊ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ, 24. ಸೊ ನಾನ್ ಲೀಪ್ ಇಯರ್ 76 ಬರ್ತಾವೆ. ನೆಕ್ಸ್ಟ್ 200 ಇಯರ್ಸಲ್ಲಿ 3 ಆಡ್ ಡೇಸ್, 48 ಲೀಪ್ ಇಯರ್ಸ್, 152 ನಾನ್ ಲೀಪ್ ಇಯರ್ಸ್, 300, 400, ಅದೇ ರೀತಿಯಾಗಿ 10, 72, 228 ಆ್ಯಂಡ್ 96 ಪ್ಲಸ್ 1 97 ಆಗಿದೆ. ಇಲ್ಲಿ 304 - 1 303 ಆಗಿದೆ. ಯಾಕಂದರೆ ಇಲ್ಲಿ 400 ಇಯರ್ಸಲ್ಲಿ 400 ಕೂಡ ಒಂದು ಏನಾಗಿರುತ್ತೆ, ಲೀಪ್ ಇಯರ್ ಆಗಿರೋ ಕಾರಣ ಇಲ್ಲಿ 96 ಪ್ಲಸ್ 1 97 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಅದರಲ್ಲಿ ನಾನ್ ಲೀಪ್ ಇಯರಲ್ಲಿ ಅದು 304 ಆಗಿರುತ್ತೆ. ಸೊ ಅಲ್ಲಿ ನಾವು ಇಲ್ಲಿ +1 ಮಾಡಿದ್ವಿ. ಸೊ ಇಲ್ಲಿ -1 ಮಾಡಬೇಕಾಗುತ್ತೆ. ಸೊ 303 ನಾನ್ ಲೀಪ್ ಇಯರ್ಸ್ ಆಗ್ತಾವೆ. ಸೊ ಇವುಗಳನ್ನು ನಾವು ಯಾವ ರೀತಿ ಬಂದು ಅನ್ನೋದನ್ನು ನಾವು ನೆಕ್ಸ್ಟ್ ತಿಳಿದುಕೊಳ್ಳೋಣ. ನೆಕ್ಸ್ಟ್ ನಾವು ಡೇ ಕೋಡ್, ಮಂತ್ ಕೋಡ್, ಇಯರ್ ಕೋಡ್ಗಳನ್ನು ಇಲ್ಲಿ ನೋಡೋಣ. ಸೊ ಇಲ್ಲಿ ಡೇ ಕೋಡ್ ಅಂದಾಗ ಸಂಡೇ ಟು ಸ್ಯಾಟರ್ಡೇ 0 to 6 ಕೋಡ್ಗಳು ಬರ್ತಾವೆ, ನಂಬರ್ಗಳು ಬರ್ತಾವೆ. ಸೊ 0 ಅಂದರೆ ಸಂಡೇ, 1 ಅಂದರೆ ಮಂಡೇ, 2 ಅಂದರೆ ಟ್ಯೂಸ್ಡೇ ಅಥವಾ ವೆನ್ಸ್ಡೇ ಕೋಡ್ 3, ಥರ್ಸ್ಡೇ ಕೋಡ್ 4, ಫ್ರೈಡೇ ಕೋಡ್ 5, ಸ್ಯಾಟರ್ಡೇ ಕೋಡ್ 6. ನೆಕ್ಸ್ಟ್ ಮಂತ್ ಕೋಡನ್ನು ನೋಡೋದಾದರೆ 033, 035, 614, 625. ಇದನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ, ಸೊ ಇಲ್ಲಿ ಫಸ್ಟ್ 033 ಬರ್ಕೋಬೇಕು. ಸೊ ಲಾಸ್ಟಲ್ಲಿ 033, 035 ಅಂತ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ಕ್ರಾಸಲ್ಲಿ 614, 625. ಸೊ ಅಲ್ಲೂ ಕೂಡ 6 ಇದೆ, ಇಲ್ಲೂ ಕೂಡ 6 ಇದೆ. ನೆಕ್ಸ್ಟ್ ಅಲ್ಲಿ 14, ಇಲ್ಲಿ 25. ಈ ರೀತಿ ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಸೊ ಇಲ್ಲಿ 033 ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸಲ್ಲಿ 035 ಬರ್ಕೋಬೇಕು. ನೆಕ್ಸ್ಟ್ ಅದರ ಮೇಲ್ಗಡೆ 614, ನೆಕ್ಸ್ಟ್ ಅದರ ಕ್ರಾಸಲ್ಲಿ 625. ಈ ರೀತಿ ನೆನ್ಪಿಟ್ಕೊಂಡ್ರೆ ಮಂತ್ ಕೋಡ್ ಯಾವುದೇ ಕಾರಣಕ್ಕೂ ನೆನಪರಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನಾರ್ಮಲ್ ಇಯರ್ಗೆ ಮತ್ತು ಲೀಪ್ ಇಯರ್ಗೆ. ಸೊ ನಾನ್ ಲೀಪ್ ಇಯರ್ ಅಥವಾ ನಾರ್ಮಲ್ ಇಯರ್ಗೆ ಮತ್ತು ಲೀಪ್ ಇಯರ್ಗೆ ಮಂತ್ ಕೋಡ್ಗಳು ಯಾವ ರೀತಿಯಾಗಿರುತ್ತವೆ ಅಂತ ಈಗ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಜನವರಿ ನಾರ್ಮಲ್ ಇಯರ್. ಸೊ ನಾರ್ಮಲ್ ಇಯರ್ದು ಸೇಮ್ ಏನಿರುತ್ತೆ ಇಲ್ಲಿ ಮೇಲ್ಗಡೆ ಮಂತ್ ಕೋಡ್ ಬರೆದುಕೊಂಡಿರೋ ಹಾಗೆ 033. ಸೊ ಇಲ್ಲಿ 033 ಅನ್ನೋದು ಜನವರಿ, ಫೆಬ್ರವರಿ, ಮಾರ್ಚ್. ನೆಕ್ಸ್ಟ್ 614 ಯಾವುದ್ರದ್ದಾಗುತ್ತೆ, ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಗುತ್ತೆ. ನೆಕ್ಸ್ಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 625 ಆಗುತ್ತೆ. ನೆಕ್ಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಏನಾಗುತ್ತೆ 035 ಆಗುತ್ತೆ. ಸೊ ಇದು ನಾರ್ಮಲ್ ಇಯರ್ಗೆ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು 033, 614, 625, 035. ಸೊ ನೆಕ್ಸ್ಟ್ ಲೀಪ್ ಇಯರಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಜನವರಿ ಮಂತ್ ಕೋಡ್ ಏನಾಗುತ್ತೆ 6 ಆಗುತ್ತೆ. ಸೊ 0 ಬದಲಿಯಲ್ಲಿ 6 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫೆಬ್ರವರಿಯಲ್ಲಿ ಮಂತ್ ಕೋಡ್ ನಾರ್ಮಲ್ ಇಯರಲ್ಲಿ ಏನಿದೆ 3 ಇದೆ. ಸೊ ಲೀಪ್ ಇಯರಲ್ಲಿ ಏನಾಗುತ್ತೆ 2 ಆಗುತ್ತೆ. ಸೊ ಇವೆರಡು ಮಾತ್ರ ಚೇಂಜ್ ಆಗ್ತವೆ. ಸೊ ಇಲ್ಲಿ ಜನವರಿ, ಫೆಬ್ರವರಿ ನೋಡ್ಬೋದು ನಾರ್ಮಲ್ ಇಯರಲ್ಲಿ 0-3 ಇವೆ. ಸೊ ಲೀಪ್ ಇಯರಲ್ಲಿ 6-2 ಇದೆ. ಸೊ ಇವೆರಡು ಮಾತ್ರ ಚೇಂಜ್ ಆಗಿವೆ. ಸೊ ಉಳಿದಿದ್ದೆಲ್ಲ ಸೇಮ್ ಇದೆ. ನೋಡ್ಬೋದು ಇಲ್ಲಿ 36, 14, 62, 50, 35, 35. ಸೊ ಇವುಗಳನ್ನು ನಾವು ಯಾವಾಗಲೂ ನೆನಪು ಇಟ್ಕೊಂಡ್ರೆ ಯಾವುದೇ ಒಂದು ಡೇಟನ್ನು ಕೊಟ್ಟಾಗ ನಾವು ಈಸಿಯಾಗಿ ಡೇಯನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು 0-3 ಮಾತ್ರ ಚೇಂಜ್ ಆಗಿದೆ, 6-2 ಅಂತ ಚೇಂಜ್ ಆಗಿದೆ ಲೀಪ್ ಇಯರಲ್ಲಿ. ಉಳಿದವೆಲ್ಲ ಸೇಮ್ ಆಗಿವೆ.
ನೆಕ್ಸ್ಟ್ ಇಯರ್ ಕೋಡನ್ನು ನೋಡೋದಾದರೆ ಸೊ 17 ಅಂದರೆ ಇಲ್ಲಿ 1700, 1800, 1900, 2000 ಶಾರ್ಟ್ಕಟ್ ಆಗಿ ನಾವು 17, 18, 19, 20 ಅಂತ ಬರೆದಿದ್ವಿ. ಸೊ ಇದು 4206 ಇಯರ್ ಕೋಡ್ ಆಗುತ್ತೆ. ಸೊ ಇಲ್ಲಿ 1700ರಿಂದ ಅಂದರೆ 1700ರಿಂದ 1799ವರೆಗೂ ಇಯರ್ ಕೋಡ್ ಏನಾಗಿರುತ್ತೆ 4 ಆಗಿರುತ್ತೆ. ಅಂದರೆ 1700 ಮತ್ತು 1799 ನಡುವೆ ಯಾವುದೇ ಒಂದು ವರ್ಷ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 1731, 1725, 1701 ಈ ಥರ 1798 ಅಪ್ ಟು 1799ವರೆಗೆ ಇಯರ್ಗಳನ್ನು ಕೊಟ್ಟಾಗ ಅದರ ಇಯರ್ ಕೋಡ್ ಯಾವಾಗಲೂ ಏನಾಗಿರುತ್ತೆ 4 ಆಗಿರುತ್ತೆ. ನೆಕ್ಸ್ಟ್ 1800 ಟು 1899 ಸೊ ಇಯರ್ ಕೋಡ್ ಏನಾಗಿರುತ್ತೆ 2 ಆಗಿರುತ್ತೆ. ನೆಕ್ಸ್ಟ್ 1900 ಟು 1999 ಏನಾಗಿರುತ್ತೆ 0 ಆಗಿರುತ್ತೆ ಇಯರ್ ಕೂಡ. ನೆಕ್ಸ್ಟ್ 2000 ಟು 2099 ಇಯರ್ ಕೂಡ ಏನಾಗಿರುತ್ತೆ 6 ಆಗಿರುತ್ತೆ. ಸೊ ಇದು 100 ಇಯರ್ಸ್ಗೆ ಮಾತ್ರ ಏನಾಗುತ್ತೆ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ಅಂದರೆ 1700 ಟು 1799 100 ಇಯರ್ಸ್ ಬರ್ತಾವೆ. ಸೊ ಅಲ್ಲಿ ಇಯರ್ ಕೂಡ ಏನಾಗಿರುತ್ತೆ 4 ಆಗಿರುತ್ತೆ. ಸೊ ಎಲ್ಲವೂ ಡಿಫ್ರೆನ್ಸ್ ಏನು ಬರ್ತಾವೆ 100 ಇಯರ್ಸ್ ಬರ್ತಾವೆ. ಸೊ ನೆಕ್ಸ್ಟ್ ಇಲ್ಲಿ 1700, 1800, 1900, 20, 100ಅನ್ನು ನಾವು 100th ಸೆಂಚುರಿ, 200th ಸೆಂಚುರಿ, 300th ಸೆಂಚುರಿ ಮತ್ತು 400th ಸೆಂಚುರಿ ಅಂತ ಕನ್ಸಿಡರ್ ಮಾಡಿದಾಗ ಸೊ ನಾವು ಇಯರ್ ಕೋಡ್ಗಳನ್ನು ಮುಂದೆ ಬರುವಂಥ ಯಾವುದೇ ವರ್ಷದ ಇಯರ್ ಕೋಡನ್ನು ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು 1700. ಸೊ 00 ಬಿಟ್ಟಾಗ 17 ಆಗುತ್ತೆ. ಸೊ ಡಿವೈಡ್ ಬೈ 4 ಮಾಡಿದಾಗ 4 4 16. ಸೊ ರಿಮೈಂಡರ್ 1 ಉಳಿಯುತ್ತೆ. ಸೊ ರಿಮೈಂಡರ್ 1 ಉಳಿದಾಗ ನಾವು ಅದನ್ನ ಏನು ಮಾಡಬೇಕು ಇಂಟು 100 ಮಾಡಿದಾಗ 100 ಬರುತ್ತೆ. ಸೊ ಅಥವಾ 100 ಮಾಡದೇ ಇದ್ರೂ ಕೂಡ 1 ಉಳಿತಂದ್ರೆ ಅದನ್ನು 100th ಸೆಂಚುರಿ ಅಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 21 ಅಂತಿದ್ದಾಗ 21 ಡಿವೈಡ್ ಬೈ 4 ಮಾಡಿದಾಗ 4 5 20 ಆಗುತ್ತೆ. ಸೊ ರಿಮೈಂಡರ್ 1 ಉಳಿಯುತ್ತೆ. ಅದೇನಾಗುತ್ತೆ 100th ಸೆಂಚುರಿ ಆಗುತ್ತೆ. ಸೊ ಅದೇ ರೀತಿಯಾಗಿ 4 8 32. ಸೊ 32 ಬದಲಿ ನಾವು 33 ಅಂತ ಮಾಡಿದಾಗ 33 ಡಿವೈಡ್ ಬೈ 4 ಮಾಡಿದಾಗ 4 8 32. ಸೊ 1 ರಿಮೈಂಡರ್ ಉಳಿಯುತ್ತೆ. ಸೊ ಇಲ್ಲಿ ರಿಮೈಂಡರ್ 1 ಉಳಿದ್ರೆ ಅವುಗಳೆಲ್ಲವನ್ನು ನಾವು 100th ಸೆಂಚುರಿ ಅಂತೀವಿ. ಸೊ ಆ 100th ಸೆಂಚುರೀಸ್ಗಳೆಲ್ಲ ಇಯರ್ ಕೋಡ್ ಏನಾಗಿರುತ್ತೆ 4 ಆಗಿರುತ್ತೆ. ಸೊ ನೆಕ್ಸ್ಟ್ 1800 ಅಂದರೆ ಇಲ್ಲಿ ರಿಮೈಂಡರ್ 2 ಉಳಿಯುತ್ತೆ. 18 ಡಿವೈಡ್ ಬೈ 4 ಮಾಡಿದಾಗ 4 4 16. ಸೊ ರಿಮೈಂಡರ್ 2 ಉಳಿಯುತ್ತೆ. 200 ಸೆಂಚುರೀಸ್ ಆಗ್ತಾವೆ. ಸೊ ಎಲ್ಲ 200 ಸೆಂಚುರೀಸ್ಗಳ ಇಯರ್ ಕೋಡ್ ಏನಾಗಿರುತ್ತೆ 2 ಆಗಿರುತ್ತೆ. ಅದೇ ರೀತಿಗೆ ಎಲ್ಲ 300 ಇಯರ್ಗಳ ಸೆಂಚುರಿ ಕೋಡ್ ಇಯರ್ ಕೋಡ್ ಏನಾಗಿರುತ್ತೆ 0 ಆಗಿರುತ್ತೆ. ನೆಕ್ಸ್ಟ್ ಎಲ್ಲ 400th ಇಯರ್ಸ್ಗಳ ಕೋಡ್ ಏನಾಗಿರುತ್ತೆ 400th ಇಯರ್ಸ್ಗಳ ಕೋಡ್ ಏನಾಗಿರುತ್ತೆ 6 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 20, 24, 28, 32 ಈ ಥರ ಎಲ್ಲ ಕೊಟ್ಟಾಗ ನಾವು ಅವುಗಳ ಇಯರ್ ಕೋಡನ್ನು 6 ಅಂತ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ 39 ಇದ್ದಾಗ ಸೊ 39 ಡಿವೈಡ್ ಬೈ 4 ಮಾಡ್ತೀವಿ. 4 9 36. ರಿಮೈಂಡರ್ 3 ಉಳಿಯುತ್ತೆ. ಸೊ ರಿಮೈಂಡರ್ 3 ಉಳಿದಾಗ 300th ಸೆಂಚುರಿ ಅಂತ ಕನ್ಸಿಡರ್ ಮಾಡಬೇಕು. ಅವಾಗ ಇಯರ್ ಕೋಡ್ ಏನಾಗಿರುತ್ತೆ 0 ಆಗಿರುತ್ತೆ. ಈ ರೀತಿಯಾಗಿ ಯಾವುದೇ ಒಂದು ವರ್ಷವನ್ನು ಕೊಟ್ಟಾಗ ಅವುಗಳನ್ನು 100th ಸೆಂಚುರಿ, 200th ಸೆಂಚುರಿ ಅದಾವ ಇಲ್ಲೋ ಅನ್ನೋಂತ ನೋಡಿಕೊಂಡು ನೆಕ್ಸ್ಟ್ ನಾವು ಇಯರ್ ಕೋಡ್ಗಳನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡೋದಾದರೆ ಹೌ ಟು ಫೈಂಡ್ ಇಯರ್ ಕೋಡ್. ಸೊ ಇದೇ ಇವಾಗಲೇ ಹೇಳಿದ ಹಾಗೆ 100 ಇಯರ್ಸ್ ಅಂತಂದ್ರೆ 100 ಇಯರ್ಸ್ ಅಂದ್ರೆ ಇಯರ್ ಕೋಡ್ 4 ಆಗಿರುತ್ತೆ. 200 ಅಂದರೆ 2 ಆಗಿರುತ್ತೆ. 300 ಇಯರ್ಸ್ ಇದ್ರು ಅಂದರೆ 0 ಅಂದರೆ ರಿಮೈಂಡರ್ ಇಲ್ಲಿ 3 ಉಳಿದಿರಬೇಕು. ನೆಕ್ಸ್ಟ್ ಇಲ್ಲಿ 400 ಸೆಂಚುರಿ ರಿಮೈಂಡರ್ 0 ಉಳಿದಿರಬೇಕು. ಅವಾಗ ಏನಾಗಿರುತ್ತೆ ಇಯರ್ ಕೋಡ್ 6 ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ 3400 ಇದೆ. ಸೊ ಇದರ ಇಯರ್ ಕೋಡನ್ನು ಯಾವ ರೀತಿ ಫೈಂಡ್ ಮಾಡೋದಂತ ಈಗ ನೋಡೋಣ. ಸೊ ಇಲ್ಲಿ ನೋಡ್ಬೋದು 100, 200, 300, 400 ಯಾವಾಗಲೂ ಏನಾಗಿರುತ್ತೆ ಇಯರ್ ಕೋಡ್ 4206 ಆಗಿರುತ್ತವೆ. ಸೊ ನೆಕ್ಸ್ಟ್ ಇಲ್ಲಿ 34 ಡಿವೈಡ್ ಬೈ 4 ಮಾಡಿದಾಗ ಕ್ವಶನ್ 8 ಬರುತ್ತೆ. ಅಂದರೆ 4 ಗಂಟೆ 32 ರಿಮೈಂಡರ್ 2 ಬರುತ್ತೆ. ಸೊ ರಿಮೈಂಡರ್ 2 ಇದ್ದಾಗ 200th ಸೆಂಚುರಿ 200th ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆವಾಗ 200th ಇಯರ್ ಕೋಡ್ ಏನಾಗಿರುತ್ತೆ ಇಲ್ಲಿ ನೋಡ್ಬೋದು 2 ಆಗಿರುತ್ತದೆ. ಈ ರೀತಿಯಾಗಿ ನಾವು ಇಯರ್ ಕೋಡನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ 1600 ಇಯರ್ ಕೋಡ್ ಇದೆ. ಸೊ 16 ಡಿವೈಡ್ ಬೈ 4 ಮಾಡಿದಾಗ ರಿಮೈಂಡರ್ 0 ಬರುತ್ತೆ. ಸೊ ರಿಮೈಂಡರ್ 0 ಬರುವಂಥ ಇಯರ್ ಕೋಡ್ಗಳು 400th ಇಯರ್ಸ್ ಆಗಿರ್ತವೆ. ಸೊ ಆವಾಗ ಇಯರ್ ಕೋಡ್ ಏನಾಗಿರುತ್ತೆ 6 ಆಗಿರುತ್ತದೆ. ನೆಕ್ಸ್ಟ್ ಇಟ್ ಅಪ್ಲೈಸ್ ಫಾರ್ ಆಡ್ ಡೇಸ್ ಆಲ್ಸೋ. ಇಟ್ ಅಪ್ಲೈಸ್ ಫಾರ್ ಆಡ್ ಡೇಸ್ ಆಲ್ಸೋ ಅಂತ ನೋಡೋದಾದರೆ ಇಯರ್ ಕೋಡ್ಗೆ ಯಾವ ಒಂದು ಮೆಥಡ್ ಅನ್ವಯ ಆಗುತ್ತಲ್ಲ ಅದೇ ರೀತಿಯಾಗಿ ಆಡ್ ಡೇಸ್ಗೂ ಕೂಡ ಇದೇ ಒಂದು ಮೆಥಡ್ ಫಾಲೋ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ 100, 200, 300, 400 ಇಯರ್ಸ್ ಇದಾವೆ. ಸೊ ಇಲ್ಲಿ ಆಡ್ ಡೇಸ್ ಏನಾಗ್ತಾವೆ 5310. ಸೊ ಇಲ್ಲಿ 100th ಇಯರ್ಸ್ ಇದ್ದಾಗ ಅಥವಾ 100 ಸೆಂಚುರಿ ಅಂತ 1 ಸೆಂಚುರಿ ಅಂತಲೂ ಹೇಳ್ಬೋದು, 2 ಸೆಂಚುರಿ ಅಂತಲೂ ಹೇಳ್ಬೋದು, ಅಥವಾ 100 ಇಯರ್ಸ್ ಅಂತಲೇ ಹೇಳ್ಬೋದು. 100th ಇಯರ್ ಇದ್ದಾಗ ಆಡ್ ಡೇಸ್ 5 ಇರ್ತಾವೆ. 200th ಇಯರ್ ಇದ್ದಾಗ 3, 300th ಇಯರ್ ಇದ್ದಾಗ 1, 400th ಇಯರ್ ಇದ್ದಾಗ 0. ಸೊ ಇಲ್ಲಿ ನೋಡ್ಬೋದು 1700ರಲ್ಲಿ ನಾವು ಆಡ್ ಡೇಸನ್ನು ಯಾವ ರೀತಿ ಫೈಂಡ್ ಮಾಡೋದಂತ. ಸೊ 17 ಡಿವೈಡ್ ಬೈ 4 ಮಾಡಿದಾಗ 4 4 16 ಬರುತ್ತೆ. ಸೊ ಕ್ವಶನ್ 4 ಬರುತ್ತೆ. ರಿಮೈಂಡರ್ 1 ಬರುತ್ತೆ. ಸೊ 1 ಅಂತಂದ್ರೆ 100th ಇಯರ್ ಅಂತ ಕನ್ಸಿಡರ್ ಮಾಡಬೇಕು. ಸೊ 100th ಇಯರ್ ಅಂದರೆ ಆಡ್ ಡೇಸ್ ಎಷ್ಟು ಬಂದಿರುತ್ತೆ ಇಲ್ಲಿ ನೋಡ್ಬೋದು 5 ಇದೆ. ಸೊ 5 ಆಡ್ ಡೇಸ್. ಅದೇ ರೀತಿಯಾಗಿ 2300 ಇದ್ದಾಗ 23 ಡಿವೈಡ್ ಬೈ 4 ಮಾಡಿದಾಗ 4 ಇಲ್ಲಿ 20. ರಿಮೈಂಡರ್ 3 ಬರುತ್ತೆ. ರಿಮೈಂಡರ್ 3 ಬಂದಾಗ 300th ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವಾಗ ಇಲ್ಲಿ ನೋಡ್ಬೋದು 300 ಅಂದರೆ 1 ಆಡ್ ಡೇ ಇದೆ. ಸೊ ಈ ರೀತಿಯಾಗಿ ನಾವು ಆಡ್ ಡೇಯನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು.
ಸಿಮಿಲರ್ಲಿ ನೋಡೋದಾದರೆ ಸೇಮ್ ಕ್ಯಾಲೆಂಡರ್ ಪ್ಯಾಟರ್ನ್ ಇಯರ್ ಕಾನ್ಸೆಪ್ಟ್. ಸೊ ಇಲ್ಲಿ ವಿ ಕ್ಯಾನ್ ಫೈಂಡ್ ಸೇಮ್ ಕ್ಯಾಲೆಂಡರ್ ಬೈ ರಿಮೈಂಡರ್. ಸೇಮ್ ಕ್ಯಾಲೆಂಡರ್ ಮೀನ್ಸ್ ಡೇಟ್ ಸೇಮ್, ಡೇ ಸೇಮ್, ಮಂತ್ ಸೇಮ್ ಆ್ಯಂಡ್ ಲೀಪ್ ಇಯರ್ ಇದ್ರೆ ಲೀಪ್ ಇಯರ್ ಆಗಿರಬೇಕು. ನೆಕ್ಸ್ಟ್ ನಾರ್ಮಲ್ ಇಯರ್ ಇತ್ತು ಅಂದ್ರೆ ಅದು ನಾರ್ಮಲ್ ಇಯರ್ ಆಗಬೇಕು ನೆಕ್ಸ್ಟ್ ಬರುವಂಥ ಸೇಮ್ ಕ್ಯಾಲೆಂಡರ್. ಸೊ ಇಲ್ಲಿ ನೋಡ್ಬೋದು ರಿಮೈಂಡರ್ ಮೂಲಕ ನಾವು ನೆಕ್ಸ್ಟ್ ಸೇಮ್ ಕ್ಯಾಲೆಂಡರನ್ನು ಫೈಂಡ್ ಮಾಡ್ಬೋದು. ಸೊ ಇವಾಗ ವರ್ಷ 2025 ಇದೆ. ಸೊ ಇದರ 2025 ಕ್ಯಾಲೆಂಡರ್ ಏನಿದೆಯಲ್ಲ ಇದೇ ಥರದ ಸೇಮ್ ಕ್ಯಾಲೆಂಡರನ್ನು ನಾವು ನೆಕ್ಸ್ಟ್ ಯಾವ ವರ್ಷದಲ್ಲಿ ಪಡಿತೀವಿ. ಸೊ ಆ ಒಂದು ಕ್ವಶನ್ಗೆ ಈ ಒಂದು ಮೆಥಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಮೈಂಡರ್ 0 ಇದ್ದಾಗ ನಾವು +28 ಅಂತ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ರಿಮೈಂಡರ್ 1 ಇದ್ದಾಗ +6, 2 ಇದ್ದಾಗ +11, 3 ಇದ್ದಾಗ +11, 2 ಆರ್ 3 ಇತ್ತು ಅಂದರೆ ನಾವು +11 ಮಾಡಬೇಕಾಗುತ್ತೆ. ಸೊ ಟು ಗೆಟ್ ಸೇಮ್ ಕ್ಯಾಲೆಂಡರ್. ಸೊ ಇಲ್ಲಿ 2025 ಏನಿದು ನಾನ್ ಲೀಪ್ ಇಯರ್. ಸೊ ನೆಕ್ಸ್ಟ್ ಬರುವಂಥ ಸೇಮ್ ಕ್ಯಾಲೆಂಡರ್ ಏನಾಗಿರುತ್ತೆ ಅದು ಕೂಡ ನಾನ್ ಲೀಪ್ ಇಯರ್ ಆಗಿರಬೇಕು. ಸೊ ಅದು ಒಂದು ವೇಳೆ ಲೀಪ್ ಇಯರ್ ಆಗಿತ್ತು ಅಂದರೆ ನಾವು ನೆಕ್ಸ್ಟ್ ಬೇರೆ ಮೆಥಡ್ ಫಾಲೋ ಮಾಡಿ ನೆಕ್ಸ್ಟ್ ಆಡ್ ಡೇಸ್ ಕಾನ್ಸೆಪ್ಟ್ ಯೂಸ್ ಮಾಡಿ ನೆಕ್ಸ್ಟನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಇದೇ ಒಂದು ಮೆಥಡ್ ಮೂಲಕನೇ ನಮಗೆ ಸೇಮ್ ಕ್ಯಾಲೆಂಡರ್ ಸಿಗ್ತಾವೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 2025 ಇದೆ. ಸೊ 2025 ಅಂದರೆ ಸೊ 25/4 ಮಾಡಿದಾಗ 4 24 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ 1 ಬರುತ್ತೆ. ಸೊ ರಿಮೈಂಡರಲ್ಲಿ 1 ಬಂತು ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಲಿಸ್ಟಲ್ಲಿ ನೋಡಿರೋ ಹಾಗೆ ರಿಮೈಂಡರ್ 1 ಇದ್ದಾಗ ಸೊ ಆ್ಯಡ್ +6. ಸೊ 2025ಕ್ಕೆ ನಾವು 6 ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ 2025 + 6 ಏನಾಯಿತು, 2031 ಆಯಿತು. ಸೊ 2025 ಥರನೇ ನಾವು ನೆಕ್ಸ್ಟ್ ಸೇಮ್ ಕ್ಯಾಲೆಂಡರನ್ನು ನಾವು ಯಾವ ವರ್ಷದಲ್ಲಿ ನೋಡ್ತೀವಿ ಅಂದರೆ 2031ರಲ್ಲಿ ನೋಡ್ತೀವಿ. ಈ ರೀತಿ ನಾವು ಸೇಮ್ ಕ್ಯಾಲೆಂಡರನ್ನು ನೋಡ್ಬೋದು. ಅಲ್ಲಿ ಏನಾಗಿರ್ತಾವೆ ಅಂದ್ರೆ ಡೇಟ್ಗಳು ಎಲ್ಲ ಸೇಮ್ ಆಗಿರ್ತಾವೆ. ಅಂದ್ರೆ ಇಲ್ಲಿ January 1, 2025 ಮಂಡೇ ಆಗಿತ್ತು ಅಂದರೆ ಸೊ ನೆಕ್ಸ್ಟ್ 2031 January 1 ಕೂಡ ಮಂಡೇ ಆಗಿರುತ್ತೆ. ಸೊ ಪ್ರತಿಯೊಂದು ಡೇಟು ಪ್ರತಿಯೊಂದು ತಿಂಗಳಿನ ದಿನ ಎಲ್ಲವೂ ಕೂಡ ಸೇಮ್ ಆಗಿರುತ್ತೆ. ಅದಕ್ಕೆ ನಾವೇನಂತೀವಿ ಸೇಮ್ ಕ್ಯಾಲೆಂಡರ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾವು ಡೇ ಫೈಂಡಿಂಗ್ ಫಾರ್ಮುಲಾವನ್ನು ನೋಡೋಣ. ಸೊ ಇಲ್ಲಿ ಡೇ ಕೋಡ್ ನೋಡಿದ್ದೀವಿ, ಮಂತ್ ಕೋಡ್, ಇಯರ್ ಕೋಡ್ ಎಲ್ಲವನ್ನು ನಾವು ಈಗ ನೋಡಿದ್ದೀವಿ. ಸೊ ಡೇಯನ್ನು ಫೈಂಡ್ ಮಾಡೋ ಫಾರ್ಮುಲಾವನ್ನು ನೋಡೋಣ. ಸೊ ಡೇ = ಡೇಟ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ /4 ಪ್ಲಸ್ ಮಂತ್ ಕೋಡ್ ಪ್ಲಸ್ ಇಯರ್ ಕೋಡ್ ಹೋಲ್ /7. ಸೊ ಇದನ್ನು ಶಾರ್ಟ್ಕಟಲ್ಲಿ ಬರೆಯೋದಾದರೆ ಡೇ = ಡೇಟ್ ಪ್ಲಸ್ LT ಅಂತಂದ್ರೆ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್. LTDY ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಪ್ಲಸ್ LTDY /4 ಅಂದರೆ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ /4 ಪ್ಲಸ್ ಮಂತ್ ಕೋಡ್ ಪ್ಲಸ್ ಇಯರ್ ಕೋಡ್ ಹೋಲ್ /7. ಈ ಫಾರ್ಮುಲಾ ನಮಗೆ ನೆನಪಿತ್ತು ಅಂದ್ರೆ ಸೊ ನಾವು ಯಾವುದೇ ಒಂದು ಡೇಟನ್ನು ಕೊಟ್ಟಾಗ ಅದರ ದಿನವನ್ನು ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ಫೈಂಡ್ ಡೇ ಆಫ್ August 15, 1947. ಸೊ ಇಲ್ಲಿ August 15, 1947 ಯಾವ ದಿನ ಆಗಿತ್ತು ಅನ್ನೋದನ್ನು ಫೈಂಡ್ ಮಾಡಿ ಅಂತ ಕೇಳಿದರೆ ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ನಾವು ಮಾಡೋಣ. ಡೇ = ಫಸ್ಟ್ ಡೇಟ್ ಎಷ್ಟಿದೆ 15 ಇದೆ. ಸೊ ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಏನಿದೆ 47 ಇದೆ, 47. ನೆಕ್ಸ್ಟ್ 47/4 ಅಂದರೆ ಲಾಸ್ಟ್ 2 ಡಿಜಿಟ್ /4 ಬರ್ಕೋಬೇಕು. ಸೊ 47/4 ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ಕೋಡ್. ಸೊ ಆಗಸ್ಟ್ದ ಮಂತ್ ಕೋಡ್ ಏನಾಗುತ್ತೆ ಇಲ್ಲಿ ನೋಡ್ಬೋದು. ಮಂತ್ ಕೋಡ್ 033, 035, 614, 625 ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಆಗಸ್ಟ್ ಕೋಡ್ ಏನಾಗುತ್ತೆ 2 ಆಗುತ್ತೆ. ಸೊ ಇಲ್ಲಿ ಆಗಸ್ಟ್ ಕೋಡ್ 2 ಆಯಿತು. ನೆಕ್ಸ್ಟ್ 1947 ಇದೆ. ಸೊ 1900 ಇದ್ದಾಗ ಇಯರ್ ಕೋಡ್ ನೋಡ್ಬೋದು ಇಲ್ಲಿ 17, 18, 19, 20, 4, 2, 0, 6. ಸೊ 1900 ಇದ್ದಾಗ ಅಂದರೆ 1900 to 1999ವರೆಗೂ ಕೂಡ ಇಯರ್ ಕೋಡ್ ಏನಾಗಿರುತ್ತೆ 0 ಆಗಿರುತ್ತೆ. ಸೊ 1947 ಅಂದರೆ ಇಯರ್ ಕೋಡ್ ಏನಾಯಿತು 0 ಆಯಿತು. ನೆಕ್ಸ್ಟ್ ಹೋಲ್ /7. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಸಪ್ರೇಟಾಗಿ ಪ್ರತಿಯೊಂದು ನಂಬರನ್ನು 7ರಿಂದ ಭಾಗ ಮಾಡಿ ರಿಮೈಂಡರ್ ಏನು ಉಳಿಯುತ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು 15/7 ಅಂದಾಗ 7 14 ಆಗುತ್ತೆ. ಸೊ ಇಲ್ಲಿ ನಾವು ಕ್ಯಾಲೆಂಡರಲ್ಲಿ /7 ಮಾಡುವಾಗ ರಿಮೈಂಡರನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಮತ್ತು /4 ಮಾಡುವಾಗ ಕೋಶೆಂಟನ್ನು ಕನ್ಸಿಡರ್ ಮಾಡಬೇಕು. 15/7 ಅಂದಾಗ 7 14 ಆಗುತ್ತೆ, ರಿಮೈಂಡರ್ 1 ಉಳಿಯುತ್ತೆ. ಸೊ 1 ಬರ್ಕೊಂಡಿವಿ, 15 ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ 47/4 ಅಂದಾಗ 7 6 42 ಆಗುತ್ತೆ. ಸೊ 7 6 42, 47 - 42 ಮಾಡಿದಾಗ 5 ಉಳಿಯುತ್ತೆ. ಸೊ ರಿಮೈಂಡರ್ 5 ಉಳಿತು. ನೆಕ್ಸ್ಟ್ 47/4 ಮಾಡಿದಾಗ 4 1 4 11. ಇಲ್ಲಿ ನಾವು ಕೋಶೆಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು /4 ಮಾಡುವಾಗ. ಸೊ ಇಲ್ಲಿ 11 4 44, ರಿಮೈಂಡರ್ 3 ಉಳಿಯುತ್ತೆ. ಸೊ ರಿಮೈಂಡರ್ ಎಷ್ಟು ಉಳಿದ್ರು ನಾವು ಅದನ್ನು ತೊಗೋಬಾರ್ದು. ಸೊ ಇಲ್ಲಿ ಕೋಶೆಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 11 ಆಯಿತು. ಸೊ ನೆಕ್ಸ್ಟ್ 11/7 ಮಾಡಬೇಕು. 7 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ 4 ಉಳಿಯುತ್ತೆ. ಸೊ ಇಲ್ಲಿ 1 ಉಳಿತು, 5 ಉಳಿತು, ಇಲ್ಲಿ 4 ಉಳಿತು. ನೆಕ್ಸ್ಟ್ ಇಲ್ಲಿ 2 ಇದೆ. ಸೊ ನೆಕ್ಸ್ಟ್ 5 2 7 ಕ್ಯಾನ್ಸಲ್ ಮಾಡಿಬಿಡೋಣ. ಸೊ 7 ಬರೋ ಥರ ಇದ್ದರೆ ಎಲ್ಲವನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ 5 2 7 ಆಯಿತು, 4 1 5 ಉಳಿತು. ಸೊ 5/7 ಅಂದರೆ ರಿಮೈಂಡರ್ ಏನಾಗಿರುತ್ತೆ 5 ಆಗಿರುತ್ತೆ. ಸೊ ಇಲ್ಲಿ ಏನು ಉಳಿತು ರಿಮೈಂಡರ್ 5 ಉಳಿತು. ಡೇ ಕೋಡ್ ಪ್ರಕಾರ ಇಲ್ಲಿ ನೋಡ್ಬೋದು ಸಂಡೇ ಟು ಸ್ಯಾಟರ್ಡೆ 0 1 2 3 4 5 6.
ಸೊ ಇಲ್ಲಿ 0 ಅಂದ್ರೆ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ, 3 ಅಂದ್ರೆ ವೆನ್ಸ್ಡೇ, 4 ಅಂದ್ರೆ ಥರ್ಸ್ಡೇ, 5 ಅಂದ್ರೆ ಫ್ರೈಡೇ, 6 ಅಂದ್ರೆ ಸ್ಯಾಟರ್ಡೇ. ಸೊ 0 to 6 ಸಂಡೇ ಟು ಸ್ಯಾಟರ್ಡೇ ಇವು ಡೇ ಕೋಡ್ಗಳು. ಸೊ ಇಲ್ಲಿ ಡೇ ರಿಮೈಂಡರ್ ಏನು ಉಳಿದಿದೆ, 5 ಉಳಿದಿದೆ. ಸೊ ಡೇ ಕೋಡ್ ಅಂದರೆ ಏನಾಯಿತು, 5 ಆಯಿತು. ಸೊ 5 ಅಂದ್ರೆ ಫ್ರೈಡೇ. ಅಥವಾ ನಾವು ಡೈರೆಕ್ಟಾಗಿ ಸಪ್ರೇಟಾಗಿ ಒಂದೊಂದು ನಂಬರನ್ನು 7ನಿಂದ ಭಾಗ ಮಾಡಲಿಲ್ಲ ಅಂದ್ರೂ ಕೂಡ ನಾವು ಡೈರೆಕ್ಟಾಗಿ ಇಲ್ಲಿ 15 + 47 ಮಾಡಬೇಕು. ನೆಕ್ಸ್ಟ್ 47 ಡಿವೈಡೆಡ್ 4 ಮಾಡಿದಾಗ 11 ಬರುತ್ತೆ. ಸೊ ಇಲ್ಲಿ 15 + 47 + 11 + 2 ಅಂತ ಮಾಡಿ ಡಿವೈಡ್ ಬೈ 7 ಮಾಡಿದಾಗಲೂ ಕೂಡ ರಿಮೈಂಡರ್ ಕೂಡ 5ನೇ ಬರುತ್ತೆ. ಸೊ ಶಾರ್ಟ್ಕಟಲ್ಲಿ ಪ್ರತಿಯೊಂದು ನಂಬರನ್ನು ಡಿವೈಡ್ ಬೈ 7 ಮಾಡಬೇಕು. ಬಟ್ ಅಲ್ಲಿ ನಾವು ರಿಮೈಂಡರನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಲ್ಲಿ ಮಿಸ್ಟೇಕ್ ಆಗೋ ಕಾರಣ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲವನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 7 ಮಾಡೋದ್ರಿಂದನೂ ಕೂಡ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗೆಲ್ಲ ಗೊತ್ತಿದೆ ಅಂತಂದಾದರೆ ಪ್ರತಿಯೊಂದು ನಂಬರನ್ನು ಡಿವೈಡ್ ಬೈ 7 ಮಾಡಿ ಅಲ್ಲಿ ಬರುವಂಥ ರಿಮೈಂಡರನ್ನು ಕನ್ಸಿಡರ್ ಮಾಡಿ ರಿಮೈಂಡರನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಡೇ ಕೋಡ್ 5 ಬಂದಿದೆ. 5 ಅಂದರೆ ಫ್ರೈಡೇ ಆಯಿತು. ಸೊ ಈ ರೀತಿಯಾಗಿ ನಾವು ಏನಾಗುತ್ತೆ ಅಲ್ಲಿ August 15, 1947 ಯಾವ ದಿನ ಆಗಿತ್ತು, ಫ್ರೈಡೇ ಆಗಿತ್ತು. ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ January 26, 1950. ಸೊ 1950 ಜನವರಿ 26 ಯಾವ ದಿನ ಆಗಿತ್ತು. ಸೊ ಡೇ ಫಾರ್ಮುಲಾ ಏನಿದೆ, ಫಸ್ಟು ಡೇಟ್ ಬರ್ಕೋಬೇಕು, 26 ಆಯಿತು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಅಂದರೆ 50 ಆಯಿತು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಡಿವೈಡ್ ಬೈ 4. ನೆಕ್ಸ್ಟ್ 1900 ಇಯರ್ ಕೂಡ ಆವಾಗಲೇ ನೋಡಿದ್ವಿ, 0 ಬಂದಿದೆ. ನೆಕ್ಸ್ಟ್ ಜನವರಿ ಅಂತಂದ್ರೆ ಇದು 1950 ಅನ್ನೋದು ನಾರ್ಮಲ್ ಇಯರ್ ಆಗಿದೆ. ನಾರ್ಮಲ್ ಇಯರ್ ಆಗಿರೋದ್ರಿಂದ ಮಂತ್ ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಲ್ ಡಿವೈಡ್ ಬೈ 7 ಆಯಿತು. ನೆಕ್ಸ್ಟ್ ಇಲ್ಲಿ 26 ಡಿವೈಡ್ ಬೈ 7 ಮಾಡಿದಾಗ 7 3 21. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ರಿಮೈಂಡರ 5 ಉಳಿಯುತ್ತೆ. ನೆಕ್ಸ್ಟ್ 7 49 ಅಂದಾಗ ಇಲ್ಲಿ ರಿಮೈಂಡರ 1 ಉಳಿಯುತ್ತೆ. ನೆಕ್ಸ್ಟ್ 4 1 4 12 ಅಂದರೆ 12 4 48. ಸೊ ಇಲ್ಲಿ ಕ್ವಶಂಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದು 12 ಆಯಿತು. ನೆಕ್ಸ್ಟ್ ಇಲ್ಲಿ 12 ಡಿವೈಡ್ ಬೈ 7 ಅಂದಾಗ ರಿಮೈಂಡರ್ ಇಲ್ಲಿ 5 ಬರುತ್ತೆ. ಅಂದರೆ 7 1 7 ಇಲ್ಲಿ 5 ಉಳಿಯುತ್ತೆ. ಸೊ ನೆಕ್ಸ್ಟ್ 5 5 10 11 ಆಯಿತು. 11 ಅಂತಂದರೆ ಡಿವೈಡ್ ಬೈ 7 ಮಾಡಿದಾಗ ರಿಮೈಂಡರ್ 4 ಬರುತ್ತೆ. ಅಂದರೆ 7 1 7 11 - 7 ಮಾಡಿದಾಗ 4 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ ಏನಾಯಿತು, 4 ಆಯಿತು. ಸೊ ಡೇ ಕೋಡ್ ಏನು ಬಂತು, 4 ಬಂತು. 4 ಅಂದಾಗ ಏನಾಗಿರುತ್ತೆ, ಥರ್ಸ್ಡೇ ಆಗಿರುತ್ತದೆ. January 26, 1950 ಯಾವ ದಿನ ಆಗಿತ್ತು, ಥರ್ಸ್ಡೇ ಆಗಿತ್ತು. ನೆಕ್ಸ್ಟ್ ಸಿಮಿಲರ್ಲಿ ಅದೇ ರೀತಿಯ ಎಕ್ಸಾಂಪಲ್ಸನ್ನು ನೋಡೋದಾದರೆ February 28 to 12 ಫೈಂಡ್ ಡೇ. ಸೊ ಇಲ್ಲಿ ಡೇಟನ್ನು ಕೊಟ್ಟಿದ್ದಾರೆ 28. ಸೊ ಲಾಸ್ಟ್ 2 ಡಿಜಿಟ್ಸ್ ಅಂದರೆ 12 ಡಿವೈಡ್ ಬೈ 4. ನೆಕ್ಸ್ಟ್ +12 ಪ್ಲಸ್ ಫೆಬ್ರವರಿ ಕೋಡ್ ಏನಾಗಿರುತ್ತೆ, 2012 ಅನ್ನೋದು ಲೀಪ್ ಇಯರ್ ಆಗಿದೆ. ಸೊ ಫೆಬ್ರವರಿಯಲ್ಲಿ ಲೀಪ್ ಇಯರ್ ಕೋಡ್ ಏನಾಗಿರುತ್ತೆ, 2 ಆಗಿರುತ್ತದೆ. ಇಲ್ಲಿ ನೋಡ್ಬೋದು ನಾರ್ಮಲ್ ಇಯರ್ ಜನವರಿ 0 ಆಗಿರುತ್ತೆ ಮಂತ್ ಕೂಡ, ಫೆಬ್ರವರಿದು ಏನಾಗಿರುತ್ತೆ 3 ಆಗಿರುತ್ತೆ. ಬಟ್ ಲೀಪ್ ಇಯರಲ್ಲಿ ಏನಾಗಿರುತ್ತೆ, ಜನವರಿ ಕೋಡ್ 6 ಆಗಿರುತ್ತೆ, ಫೆಬ್ರವರಿ ಕೋಡ್ 2 ಆಗಿರುತ್ತೆ. ಸೊ ಇಲ್ಲಿ ಫೆಬ್ರವರಿ ಕೋಡ್ ಏನು ಬರ್ದೀವಿ, 2 ಬರ್ದೀವಿ. ನೆಕ್ಸ್ಟ್ 2000 ಅಂದರೆ ಇಯರ್ ಕೋಡ್ ಏನಾಗಿರುತ್ತೆ, 6 ಆಗಿರುತ್ತೆ. ಹೋಲ್ ಡಿವೈಡ್ ಬೈ 7 ಆಯಿತು. ನೆಕ್ಸ್ಟ್ ಇವೆಲ್ಲವನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 7 ಮಾಡಿದಾಗ ಏನಾಗುತ್ತೆ, ರಿಮೈಂಡರ್ 2 ಬರುತ್ತೆ. 2 ಅಂತಂದ್ರೆ ಏನು, ಟ್ಯೂಸ್ಡೇ. ಡೇ ಕೋಡಲ್ಲಿ ನೋಡ್ಬೋದು 0 ಅಂದ್ರೆ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ ಆಯಿತು. ಸೊ ಫೆಬ್ರವರಿ 28, 2012 ಯಾವ ದಿನ ಆಗಿರುತ್ತದೆ, ಮಂಗಳವಾರ ಆಗಿರುತ್ತದೆ. ಸೊ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ January 12, 2024 ಫೈನ್ ಡೇ. ಸೊ ಇದು ಕೂಡ ಲೀಪ್ ಇಯರ್ ಆಗಿದೆ. ಸೊ ಇಲ್ಲಿ ಜನವರಿ ಕೋಡನ್ನು ನೋಡ್ಬೋದು. ಲೀಪ್ ಇಯರಲ್ಲಿ ಜನವರಿ ಕೋಡ್ ಏನಾಗಿದೆ, 6 ಆಗಿದೆ. ಸೊ ಇಲ್ಲಿ 12 + 24 + 24 ಡಿವೈಡ್ ಬೈ 4 + 6 ಅಂದರೆ 2000 ಕೋಡ್ ಏನಾಗಿದೆ, 6 + 6 ಆಯಿತು. ಡಿವೈಡ್ ಬೈ ಹೋಲ್ ಡಿವೈಡ್ ಬೈ 7 ಆಯಿತು. ಸೊ ರಿಮೈಂಡರ್ ಇಲ್ಲಿ 5 ಬರುತ್ತೆ. 5 ಅಂತಂದ್ರೆ ಫ್ರೈಡೇ. ನೆಕ್ಸ್ಟ್ 5th ಎಕ್ಸಾಂಪಲನ್ನು ನೋಡೋದಾದರೆ March 7, 1824 ಫೈಂಡ್ ಡೇ. ಸೊ ಇಲ್ಲಿ ನೋಡ್ಬೋದು 1800 ಅಂತಂದಾಗ 4206 ಅಂದರೆ 2 ಬರುತ್ತೆ. ಇಲ್ಲಿ ಇಯರ್ ಕೋಡ್ ಏನು ಬರುತ್ತೆ, 2 ಬರುತ್ತೆ. ನೆಕ್ಸ್ಟ್ ಡೇಟ್ ಏನಿದೆ 7 ಇದೆ, 24. ನೆಕ್ಸ್ಟ್ 24 ಡಿವೈಡ್ ಬೈ 4 ಪ್ಲಸ್ ಮಾರ್ಚ್ ಅಂದಾಗ 033. ಸೊ ಇಲ್ಲಿ 3 ಬರುತ್ತೆ, ಮಂತ್ ಕೂಡ 3 ಬರುತ್ತೆ. ಹೋಲ್ ಡಿವೈಡ್ ಬೈ 7 ಆಯಿತು. ಸೊ ಇಲ್ಲಿ ರಿಮೈಂಡರ್ 0 ಬರುತ್ತೆ. 0 ಅಂದ್ರೇನು, ಸಂಡೇ. ಸೊ March 7, 1824 ಯಾವ ದಿನ ಆಗಿತ್ತು, ಸಂಡೇ ಆಗಿತ್ತು. ಸೊ ನೆಕ್ಸ್ಟ್ 6th ಎಕ್ಸಾಂಪಲನ್ನು ನೋಡೋದಾದರೆ ಫೈನ್ ಡೇ ಆಫ್ April 14th 1763. ಸೊ ಇಲ್ಲಿ ಫಸ್ಟ್ ಡೇಟ್ ಬರ್ಕೋತೀವಿ, 14 ಆಯಿತು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಬರ್ಕೋತೀವಿ, 63 ಆಯಿತು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಡಿವೈಡ್ ಬೈ 4 ಮಾಡ್ಕೋತೀವಿ. ಸೊ 63 ಡಿವೈಡ್ ಬೈ 4 ಆಯಿತು. ನೆಕ್ಸ್ಟ್ ಏಪ್ರಿಲ್ದು ಏನಿದೆ 033 6 ಇದೆ. ಏಪ್ರಿಲ್ ಕೋಡ್ ಏನಿದೆ 6 ಇದೆ. ನೆಕ್ಸ್ಟ್ ಇಲ್ಲಿ 1700 ಇಯರ್ ಕೋಡ್ ಏನಾಗುತ್ತೆ, 4 ಆಗುತ್ತೆ. ಸೊ ಇಯರ್ ಕೋಡ್ ಚಾರ್ಟನ್ನು ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಸೊ ಈ ಒಂದು ಫಾರ್ಮುಲಾದಲ್ಲಿ ಹಾಕಲು ನೆಕ್ಸ್ಟ್ ಅದೇನಾಗುತ್ತೆ 4 + 6 ಆಯಿತು. ಹೋಲ್ ಡಿವೈಡ್ ಬೈ 7 ಆಯಿತು. ಸೊ ಇಲ್ಲಿ ರಿಮೈಂಡರ್ 4 ಬರುತ್ತೆ. ಸೊ 4 ಅಂದ್ರೇನು, ಥರ್ಸ್ಡೇ. ಸೊ April 14th 1763 ಏನಾಗಿತ್ತು, ಥರ್ಸ್ಡೇ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಹೋಮ್ವರ್ಕನ್ನು ನೋಡೋದಾದರೆ January 26, 2000 ಮತ್ತು ಫೆಬ್ರವರಿ 15, 1992 ಯಾವ ದಿನ ಆಗಿತ್ತು ಅನ್ನೋದನ್ನು ನೀವು ಫೈಂಡ್ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನೋಡೋದಾದರೆ ಆಫ್ಟರ್ 7 or 7 ಮಲ್ಟಿಪಲ್ ಡೇಸ್
ಆ್ಯಂಡ್ ಬಿಫೋರ್ ಆಲ್ಸೋ ವಿ ಗೆಟ್ ಸೇಮ್ ಡೇ ಅಂತ ಹೇಳ್ಬೋದು. ಸೊ ಇಲ್ಲಿ ಮೇ 1 ಮಂಡೇ ಆಗಿತ್ತು ಅಂದರೆ ಸೊ ಮೇ 8 ಏನಾಗಿರುತ್ತೆ ಅದು ಕೂಡ ಮಂಡೇ ಆಗಿರುತ್ತೆ. ಅಂದರೆ +7 ಮಾಡ್ತಾ ಹೋದರೆ ನಮಗೆ ಅದೇ ದಿನ ಬರುತ್ತೆ ಅಂತಲೇ ಹೇಳ್ಬೋದು. ಮೇ 1 ಮಂಡೇ, ನೆಕ್ಸ್ಟ್ +1 ಮಾಡಿದಾಗ ಮೇ 8 ಬರುತ್ತೆ, ಅದು ಕೂಡ ಸೋಮವಾರನೇ ಆಗಿರುತ್ತೆ. ನೆಕ್ಸ್ಟ್ 8 + 7 15 ಆಗುತ್ತೆ, ಸೊ ಅದು ಕೂಡ ಸೋಮವಾರ ಆಗಿರುತ್ತೆ. 15 + 7 22, ನೆಕ್ಸ್ಟ್ 22 + 7 29. ಸೊ ಈ ಎಲ್ಲ ಡೇಟ್ಗಳು ಏನಾಗಿರ್ತವೆ ಮಂಡೇನೇ ಆಗಿರ್ತವೆ. ಸೊ ಇಲ್ಲಿ 29 - 7 ಮಾಡಿದಾಗ 22 ಬರುತ್ತೆ, ಸೊ ಆ 22 ಕೂಡ ಸೋಮವಾರ ಆಗಿರುತ್ತೆ. ಸೊ ನೆಕ್ಸ್ಟ್ 22 - 7 ಮಾಡಿದಾಗ 15 ಬರುತ್ತೆ, ಸೊ ಆಗಲೂ ಕೂಡ ಸೋಮವಾರ ಆಗಿರುತ್ತೆ. 15 - 7 ಮಾಡಿದಾಗ 15 - 7 ಮಾಡಿದಾಗ ಏನು ಬರುತ್ತೆ 8 ಬರುತ್ತೆ, ಸೊ 8 ಕೂಡ ಏನಾಗಿರುತ್ತೆ ಸೋಮವಾರ ಆಗಿರುತ್ತೆ. ಸೊ ಯಾವುದೇ ಒಂದು ಡೇಟಿಗೆ ನಾವು +7 ಅಥವಾ -7 ಮಾಡಿದಾಗ ನಾವು ಸೇಮ್ ದಿನವನ್ನೇ ಪಡೆದುಕೊಳ್ತೀವಿ. ಅದೇ ಸಿಮಿಲರ್ಲಿ ಆಫ್ಟರ್ ಆರ್ ಬಿಫೋರ್ 7 ಆರ್ ಡೇಸ್ ಕಂಪೇರ್ ಇನ್ ಇಯರ್ಸ್ ವಿ ಗೆಟ್ ಸೇಮ್ ಡೇ ಅಂತ ಹೇಳ್ಬೋದು. ನೆಕ್ಸ್ಟ್ ಸೇಮ್ ಕ್ಯಾಲೆಂಡರ್ ಕಾನ್ಸೆಪ್ಟನ್ನು ನೋಡೋಣ. ಸೊ ಇಲ್ಲಿ ರಿಮೈಂಡರ್ ಮತ್ತು ಆ್ಯಡ್ ಲಿಸ್ಟನ್ನು ನೋಡ್ಬೋದು. ಸೊ ರಿಮೈಂಡರ್ 0 ಇದ್ದಾಗ +28 ಮಾಡಬೇಕು, ರಿಮೈಂಡರ್ 1 ಇದ್ದಾಗ +6 ಮಾಡಬೇಕು, ರಿಮೈಂಡರ್ 2 ಆರ್ 3 ಇದ್ದಾಗ +11 ಮಾಡಬೇಕು. ಸೊ ಆಫ್ಟರ್ ಆ್ಯಡಿಂಗ್ 28 ಆರ್ 6 ಆರ್ 11 ಆರ್ 11 ಲೀಪ್ ಇಯರ್ ಇತ್ತಂದ್ರೆ ನೆಕ್ಸ್ಟ್ ಅಲ್ಲಿ ಲೀಪ್ ಇಯರೇ ಬರಬೇಕು. ನಾರ್ಮಲ್ ಇಯರ್ ಇತ್ತಂದ್ರೆ ನಾರ್ಮಲ್ ಇಯರೇ ಬರಬೇಕು. ಆವಾಗ ಅದು ಏನಾಗಿರುತ್ತೆ ಸೇಮ್ ಕ್ಯಾಲೆಂಡರನ್ನು ಹೊಂದಿರುತ್ತದೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸೊ ಇಲ್ಲಿ 2025 ಇದೆ. ಸೊ 2025 4 24 ಮಾಡ್ತೀವಿ. ಸೊ 1 ರಿಮೈಂಡರ್ ಉಳಿತಾ +6 ಮಾಡ್ತೀವಿ. ಸೊ ಅದು 2031 ಬರುತ್ತೆ. ಅಥವಾ ಅದು ಒಂದು ವೇಳೆ 2032 ಬಂತಂದ್ರೆ ಅದೇನಾಗುತ್ತೆ ಅವಾಗ ಅದು ಲೀಪ್ ಇಯರ್ ಆಗುತ್ತೆ. ಸೊ ಇದು 2025 ಏನಾಯಿತು ನಾನ್ ಲೀಪ್ ಇಯರ್ ಆಯಿತು. ಸೊ ಇಲ್ಲಿ ಸೇಮ್ ಕ್ಯಾಲೆಂಡರ್ ಬರಬೇಕಾಗಿತ್ತಂದ್ರೆ ಸೊ ಇವಾಗ ಅದು ನಾನ್ ಲೀಪ್ ಇಯರ್ ಆಗಿತ್ತಂದ್ರೆ ನೆಕ್ಸ್ಟ್ ಬರೋ ಸೇಮ್ ಕ್ಯಾಲೆಂಡರ್ ಏನಾಗಿರುತ್ತೆ ಅದು ನಾನ್ ಲೀಪ್ ಇಯರ್ ಆಗಿರುತ್ತೆ. ಸೊ ಇವಾಗ ಅದು ಲೀಪ್ ಇಯರ್ ಇತ್ತಂದ್ರೆ ನೆಕ್ಸ್ಟ್ ಬರೋ ಸೇಮ್ ಕ್ಯಾಲೆಂಡರ್ ಏನಾಗಿರುತ್ತೆ ಅದು ಕೂಡ ಲೀಪ್ ಇಯರೇ ಆಗಿರಬೇಕು. ಆವಾಗ ಅವುಗಳ ಇಬ್ಬರದು ಅಂದರೆ 2 ವರ್ಷದ ಕ್ಯಾಲೆಂಡರ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಬಟ್ ಆ್ಯಡಿಂಗ್ 6 ಲೀಪ್ ಇಯರ್ ದಟ್ ಈಸ್ ಈಕ್ವಲ್ ಟು ನಾರ್ಮಲ್ ಇಯರ್ ದೆನ್ ಬೋತ್ ಡೋಂಟ್ ಹ್ಯಾವ್ ಸೇಮ್ ಕ್ಯಾಲೆಂಡರ್. ಸೊ ಒಂದು ವೇಳೆ ಇದು ಲೀಪ್ ಇಯರ್ ಇತ್ತು ನೆಕ್ಸ್ಟ್ ಬರೋದು ನಾವು ಇಲ್ಲಿ ಆ್ಯಡ್ ಮಾಡಿದಾಗ ಒಂದು ವೇಳೆ ಅದು ನಾರ್ಮಲ್ ಇಯರ್ ಬಂತಂದ್ರೆ ಅವುಗಳ ಕ್ಯಾಲೆಂಡರ್ ಏನಾಗಿರೋದಿಲ್ಲ ಸೇಮ್ ಆಗಿರೋದಿಲ್ಲ. ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ದ ಇಯರ್ ಈಸ್ 2012 ವೆನ್ ವಿ ಗೆಟ್ ದ ಸೇಮ್ ಕ್ಯಾಲೆಂಡರ್ ಆಫ್ 2012. ಸೊ ಇಲ್ಲಿ 2012 ಇಯರ್ ಕ್ಯಾಲೆಂಡರ್ ಇದೆ. ಸೊ ನೆಕ್ಸ್ಟ್ ಯಾವ ವರ್ಷದಲ್ಲಿ ನಾವು ಸೇಮ್ ಕ್ಯಾಲೆಂಡರನ್ನು ಹೊಂದಿರ್ತೀವಿ 2012 ಕ್ಯಾಲೆಂಡರ್ನಂತೆಯೇ ನೆಕ್ಸ್ಟ್ ಯಾವ ವರ್ಷದಲ್ಲಿ ಸೇಮ್ ಕ್ಯಾಲೆಂಡರ್ ಇರುತ್ತೆ ಅನ್ನೋದನ್ನು ಫೈಂಡ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ 2012 ಇದೆ. ಸೊ ಲಾಸ್ಟ್ 2 ಡಿಜಿಟ್ಸ್ ಏನಿದೆ 12 ಇದೆ. ಅಥವಾ 2012/4 ಆದರೂ ಮಾಡ್ಬೋದು ಅಥವಾ 12/4 ಆದರೂ ಮಾಡ್ಬೋದು. ರಿಮೈಂಡರ್ 0 ಬರುತ್ತೆ. ಸೊ ರಿಮೈಂಡರ್ 0 ಇದ್ದಾಗ ನಾವು ಏನು ಮಾಡಬೇಕು +28 ಮಾಡಬೇಕಾಗುತ್ತೆ. ಸೊ 2012 + 28 ಏನಾಗುತ್ತೆ 2040 ಆಗುತ್ತೆ. ಸೊ ನೆಕ್ಸ್ಟ್ ಬರುವಂತಹ 2040ನೇ ವರ್ಷ ಏನಿರುತ್ತಲ್ಲ ಅದು ಏನಾಗಿರುತ್ತೆ 2012ರಂತೆ ಸೇಮ್ ಕ್ಯಾಲೆಂಡರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಡೇಟ್ಗಳು ಎಲ್ಲ ಮಂತ್ಗಳ ಡೇಟ್ಗಳು ದಿನಗಳು ಎಲ್ಲ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ January 1, 2012 ಮಂಡೇ ಆಗಿತ್ತಂದ್ರೆ January 1, 2040 ಕೂಡ ಏನಾಗಿರುತ್ತೆ ಮಂಡೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ December 12, December 31 ಎಕ್ಸ್ಟ್ರಾ ಎಲ್ಲ ಡೇಟ್ಗಳು ಎಲ್ಲ ದಿನಗಳು ಏನಾಗಿರ್ತವೆ 2012ರಲ್ಲಿ ಯಾವ ರೀತಿ ಕ್ಯಾಲೆಂಡರ್ ಇರುತ್ತಲ್ಲ ಅದೇ ರೀತಿ ಕ್ಯಾಲೆಂಡರ್ ಏನಾಗಿರುತ್ತೆ 2040ರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನನ್ನು ನೋಡೋದಾದರೆ 1998 ಸೇಮ್ ಕ್ಯಾಲೆಂಡರ್ ಫೈಂಡ್ ಮಾಡಿ. ಸೊ ಇಲ್ಲಿ 1998/4 ಅಂದ್ರೆ ಒಂದೇ, 98/4 ಅಂದ್ರೆ ಒಂದೇ. ಸೊ ನೆಕ್ಸ್ಟ್ ಇಲ್ಲಿ ಕ್ವಶನ್ 24 ಬರುತ್ತೆ, ರಿಮೈಂಡರ್ 2 ಬರುತ್ತೆ. ಸೊ ರಿಮೈಂಡರ್ 2 ಬಂದಾಗ ನಾವು +11 ಮಾಡಬೇಕಾಗುತ್ತೆ. 1998 + 11 ಮಾಡಿದಾಗ 2009 ಬರುತ್ತೆ. ಸೊ ಇಲ್ಲಿ 1998 ಅಂತೆ ಸೇಮ್ ಕ್ಯಾಲೆಂಡರ್ ಯಾವ ವರ್ಷದಲ್ಲಿ ಇರುತ್ತೆ 2009ನಲ್ಲಿ ಇರುತ್ತದೆ. ಅಂದರೆ 1998 ಆ್ಯಂಡ್ 2009 ಬೋತ್ ಇಯರ್ಸ್ ಹ್ಯಾವ್ ಸೇಮ್ ಕ್ಯಾಲೆಂಡರ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಡೇ ಟು ಡೇ ಕೂಡ ಎಲ್ಲ ಸೇಮ್ ಆಗಿರುತ್ತೆ. ಮತ್ತು ಅದು ನಾರ್ಮಲ್ ಇಯರ್ ಇದ್ದರೆ ಇದು ಕೂಡ ನಾರ್ಮಲ್ ಇಯರ್ ಇರಬೇಕು, ಅದು ಲೀಪ್ ಇಯರ್ ಇದ್ದರೆ ಇದು ಲೀಪ್ ಇಯರೇ ಇರಬೇಕು. ಸೊ ಅವಾಗ ಅವೆರಡು ಏನಾಗಿರ್ತವೆ ಸೇಮ್ ಕ್ಯಾಲೆಂಡರನ್ನು ಹೊಂದಿರುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ 2013 13/4 ಮಾಡಿದಾಗ ರಿಮೈಂಡರ್ 1 ಬರುತ್ತೆ. ಸೊ ರಿಮೈಂಡರ್ 1 ಇದ್ದಾಗ ನಾವು +6 ಮಾಡಬೇಕು. ಸೊ 2013 + 6 ಏನಾಯಿತು 2019 ಆಯಿತು. ಸೊ 2013ರಂತೆ ಇರುವ ಸೇಮ್ ಕ್ಯಾಲೆಂಡರ್ ಯಾವ ವರ್ಷದಲ್ಲಿ ನಾವು ನೋಡ್ತೀವಿ ಅಂದರೆ 2019ರಲ್ಲಿ ನೋಡ್ತೀವಿ. ಅಂದರೆ 2013 ಮತ್ತು 2019 ಬೋತ್ ಇಯರ್ಸ್ ಹ್ಯಾವ್ ಸೇಮ್ ಕ್ಯಾಲೆಂಡರ್. ನೆಕ್ಸ್ಟ್ ಇಲ್ಲೊಂದು ನೋಟನ್ನು ನೋಡ್ಬೋದು. ಆಫ್ಟರ್ ಆ್ಯಡಿಂಗ್ +6 +11 +20 ಇಫ್ ವಿ ಡೋಂಟ್ ಹ್ಯಾವ್ ಫಸ್ಟ್ ಒನ್ ಈಸ್ ಲೀಪ್ ಇಯರ್ ನೆಕ್ಸ್ಟ್ ಇಫ್ ಇಟ್ ಈಸ್ ನಾರ್ಮಲ್ ಇಯರ್ ದೆನ್ ಆಫ್ಟರ್ 7 ಆಡ್ ಡೇಸ್ ಆರ್ 7 ಮಲ್ಟಿಪಲ್ ಆಡ್ ಡೇಸ್ ವಿ ಹ್ಯಾವ್ ಟು ಕನ್ಸಿಡರ್ ಲೆಟ್ಸ್ ವಿ ನೋ ವಿತ್ ಎಕ್ಸಾಂಪಲ್. ಸೊ ಇದ್ರದ್ದು ಎಕ್ಸಾಂಪಲನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು
ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನಾವು +6 ರಿಮೈಂಡರ್ 1 0 1 2 3 ಉಳಿದಾಗ ನಾವು +6 +11 +28 ಮಾಡಿದಾಗಲೂ ಕೂಡ ಇಲ್ಲಿ ಲೀಪ್ ಇಯರ್ ಇದ್ದು ಅಲ್ಲಿ ನಾರ್ಮಲ್ ಇಯರ್ ಬಂತು ಅಂದ್ರೆ, ಅಥವಾ ಇಲ್ಲಿ ನಾರ್ಮಲ್ ಇಯರ್ ಇದ್ದು ಅಲ್ಲಿ ಲೀಪ್ ಇಯರ್ ಬಂದಾಗ, ಸೊ ನೆಕ್ಸ್ಟ್ ನಾವು ಅದರ ಒಂದು ಮುಂದಿನ ಸೇಮ್ ಕ್ಯಾಲೆಂಡರ್ನ ಫೈಂಡ್ ಮಾಡೋದು ಹೇಗೆ, ಆವಾಗ ನಾವೇನು ಮಾಡಬೇಕು, 7 ಆಡ್ ಡೇಸ್ ಬರೋವರೆಗೂ ಕೌಂಟ್ ಮಾಡಿ ನೆಕ್ಸ್ಟ್, ಅಥವಾ 7 ಆಡ್ ಡೇಸ್ ಅಥವಾ 7 ಮಲ್ಟಿಪಲ್ ಆಡ್ ಡೇಸ್, ನೆಕ್ಸ್ಟ್ 14 21 ಆಗಿರ್ಬೋದು ಅಥವಾ 7 ಆಡ್ ಡೇಸ್ ಆಗಿರ್ಬೋದು, ಅವುಗಳನ್ನು ಕನ್ಸಿಡರ್ ಮಾಡಿ ನಾವು ನೆಕ್ಸ್ಟ್ ಮುಂದಿನ ಒಂದು ಮುಂದಿನ ಒಂದು ಸೇಮ್ ಕ್ಯಾಲೆಂಡರನ್ನು ಪಡಿತೀವಿ. ಸೊ ಇದ್ರದ್ದು ರಿಲೇಟೆಡ್ ಎಕ್ಸಾಂಪಲನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಇಫ್ ಟುಡೇ ಈಸ್ ಮಂಡೇ ಆಫ್ಟರ್ 165 ಡೇಸ್ ವಾಟ್ ವಿಲ್ ಬಿ ದ ಡೇ. ಸೊ ಇಲ್ಲಿ ಇವತ್ತು ಏನಾಗಿದೆ, ಸೋಮವಾರ ಆಗಿದೆ. ಸೊ 165 ದಿನಗಳ ಆದ ನಂತರ ಯಾವ ದಿನ ಆಗಿರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, 165/7 ಮಾಡಬೇಕು. ಕ್ವಶನ್ ಏನು ಬರುತ್ತೆ, 23 ಬರುತ್ತೆ, ರಿಮೈಂಡರ್ 4 ಬರುತ್ತೆ. ಸೊ ರಿಮೈಂಡರ್ ಏನು ಬರುತ್ತಲ್ಲ ಅದನ್ನು ನಾವು ಇಲ್ಲಿ ಮಂಡೇ ಅಂತ ಏನು ಕೊಟ್ಟಿದ್ರಲ್ಲ, ಮಂಡೇ +4 ಮಾಡಬೇಕಾಗುತ್ತೆ. ಅಂದರೆ ಮಂಡೇ ಆದ ನಂತರ 4 ದಿನ ನಾವು ಇಲ್ಲಿ ಕೂಡಿಸ್ಕೋಬೇಕಾಗುತ್ತೆ. ಸೊ ಮಂಡೇ ಆದ ನಂತರ ಏನು, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ. ಸೊ 165 ದಿನಗಳ ನಂತರ ಯಾವ ದಿನ ಬರುತ್ತೆ, ಫ್ರೈಡೇ ಬರುತ್ತದೆ. ಸೊ ನೆಕ್ಸ್ಟ್ ಬಿಫೋರ್ 165 ಡೇಸ್ ಅಂತ ಕೇಳಿದಾಗ, ಸೊ ಮಂಡೇ ಅದು ಸೇಮ್ ಮಾಡಬೇಕು, 165/7 ಮಾಡಬೇಕು. ಕ್ವಶನ್ 23 ರಿಮೈಂಡರ್ 4 ಬರುತ್ತೆ. ಸೊ ಅಲ್ಲಿ ಪ್ಲಸ್ ಮಾಡಿದ್ವಿ, ಮುಂದಿನ ದಿನವನ್ನು ನಾವು ಫೈನ್ ಮಾಡಬೇಕಂದ್ರೆ +4 ಮಾಡಬೇಕಾಗುತ್ತೆ. ಸೊ ಹಿಂದಿನ ದಿನವನ್ನು ಫೈನ್ ಮಾಡಬೇಕಂದ್ರೆ -4 ಮಾಡಬೇಕಾಗುತ್ತೆ. ಸೊ ಮಂಡೇ -4 ಏನಾಯಿತು, ಮಂಡೇ -4 ಆದರೂ ಮಾಡ್ಬೋದು, ಮಂಡೇ +3 ಆದರೂ ಮಾಡ್ಬೋದು. ಸೊ ಅವುಗಳನ್ನು 4 + 3 ಮಾಡಿದಾಗ 7 ಬರ್ತಲ್ಲ. ಸೊ 7 ಬರೋ ಥರ ಇದ್ದರೆ ನಾವು ಅವುಗಳನ್ನು ನಾವು ಪ್ಲಸ್ ಮೈನಸ್ ಅಂತ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಮಂಡೇ -4 ಅಂದರೂ ಒಂದೇ, ಮಂಡೇ +3 ಅಂದರೂ ಒಂದೇ. ಅಂದರೆ ಸೋಮವಾರದ 4 ದಿನಗಳ ಮುಂಚೆ ಅಂದರೂ ಒಂದೇ, ಸೋಮವಾರದ 3 ದಿನ ನಂತರದ 3 ದಿನ ಅಂದರೂ ಒಂದೇ. ಸೊ ಇಲ್ಲಿ ಮಂಡೇ +3 ನಮಗೆ ಈಸಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಆಯಿತು. ಸೊ ಬಿಫೋರ್ 165 ಡೇಸ್ ಯಾವ ದಿನ ಆಗಿರುತ್ತೆ, ಥರ್ಸ್ಡೇ ಆಗಿರುತ್ತದೆ. ಆಫ್ಟರ್ 6 ಡೇಸ್ ಇದ್ದಾಗ ನಾವು ಬಿಫೋರ್ 1 ಡೇಗೆ ಅದೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಆಫ್ಟರ್ 5 ಡೇಸ್ ಅಂದಾಗ ಬಿಫೋರ್ 2 ಡೇಸ್, ಆಫ್ಟರ್ 4 ಡೇಸ್ ಅಂದಾಗ ಬಿಫೋರ್ 3 ಡೇಸಿಗೆ ಏನಾಗಿರುತ್ತೆ, ಅದು ಈಕ್ವಲ್ ಆಗಿರುತ್ತದೆ. ಮತ್ತು 6 + 1 ಮಾಡಿದಾಗ 7 ಬರುತ್ತೆ, 5 + 2 ಮಾಡಿದಾಗ 7 ಬರುತ್ತೆ, 4 + 3 ಮಾಡಿದಾಗ 7 ಬರುತ್ತೆ. ಸೊ ಒಟ್ಟಲ್ಲಿ 7 ಬರಬೇಕು. ಆ ಥರ ಇಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಬಿಫೋರ್ 6 ಡೇಸ್ ಇದ್ದಾಗ ದಟ್ ಈಸ್ ಈಕ್ವಲ್ ಟು ಆಫ್ಟರ್ 1 ಡೇ, ಅಥವಾ ಬಿಫೋರ್ 5 ಡೇಸ್ ಇದ್ದಾಗ ಆಫ್ಟರ್ 2 ಡೇಸ್, ಬಿಫೋರ್ 4 ಡೇಸ್ ಇದ್ದಾಗ ಆಫ್ಟರ್ 3 ಡೇಸ್ಗೆ ಅದೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. 6 + 1 7, 5 + 2 7, 4 + 3 7. ಬಟ್ ಅವೆರಡು ನಂಬರ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ 7ನೇ ಬರ್ತಿರಬೇಕು, ಅಂದಾಗ ಮಾತ್ರ ಅದು ಕರೆಕ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಮೈ ಫ್ರೆಂಡ್ ಈಸ್ 14 ಡೇಸ್ ಓಲ್ಡರ್ ದ್ಯಾನ್ ಮೀ, ಮೈ ಬರ್ತ್ಡೇ ಈಸ್ ಆನ್ 25th January, ಫೈನ್ ಮೈ ಫ್ರೆಂಡ್ಸ್ ಬರ್ತ್ಡೇ ಡೇಟ್. ಸೊ ಇಲ್ಲಿ ನನ್ನ ಬರ್ತ್ಡೇ ಏನಾಗಿದೆ, ಜನವರಿ 25 ಇದೆ. ಸೊ ನನ್ನ ಫ್ರೆಂಡ್ ನನಗಿಂತ 14 ದಿನ ಏನಾದರೆ ದೊಡ್ಡವರಿದ್ದಾರೆ, ಅಂದರೆ ಹಿರಿಯರು. ಸೊ ಆವಾಗ ನಾವು ಅವರ ಒಂದು ಬರ್ತ್ಡೇ ಡೇಟನ್ನು ಫೈನ್ ಮಾಡಿ. ಸೊ ಇಲ್ಲಿ ನಮಗಿಂತ ದೊಡ್ಡವರು ಅಂದಾಗ ನಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಸೊ 25 - 14 ಏನಾಗುತ್ತೆ, 11 ಆಗುತ್ತೆ. ಸೊ 11th January ಅನ್ನೋದು ಏನಾಗಿರುತ್ತೆ, ಮೈ ಫ್ರೆಂಡ್ಸ್ ಬರ್ತ್ಡೇ ಡೇಟ್ ಆಗಿರುತ್ತೆ. ಒಂದು ವೇಳೆ ನನಗಿಂತ ಚಿಕ್ಕವರು ಆಗಿದ್ದರೆ ನಾವು ಇಲ್ಲಿ ಏನು ಮಾಡಬೇಕು, 25 + 14 ಮಾಡಬೇಕಾಗುತ್ತೆ. ಸೊ ಆವಾಗ ನಮಗೇನಾಗುತ್ತೆ, ಮುಂದಿನ ಡೇಟ್ ಸಿಗುತ್ತೆ. ಸೊ ನಮಗಿಂತ ಚಿಕ್ಕವರು ಅಂದಾಗ ನಾವು ಮುಂದಿನ ಡೇಟನ್ನು ಫೈನ್ ಮಾಡಬೇಕು. ಸೊ ನಮಗಿಂತ ದೊಡ್ಡವರು ಅಂದಾಗ ಅವರು ಯಾವಾಗಲೂ ನಮಗಿಂತ ಮುಂಚೆ ಹುಟ್ಟಿರ್ತಾರೆ. ಸೊ ಈ ರೀತಿಯಾಗಿ ನಾವು ಬರ್ತ್ ಡೇಟ್ಗಳನ್ನು ಫೈನ್ ಮಾಡ್ಬೋದು. ಇಫ್ ಹಿ ವಾಸ್ ಯಂಗರ್ ದ್ಯಾನ್ ಮೀ, ದೆನ್ ಏನಾಗುತ್ತೆ, ಅದು 25 + 14 ಆಗುತ್ತೆ, 39 ಬರುತ್ತೆ. ಸೊ ಜನವರಿಲಿ 31 ದಿನಗಳಿರ್ತಾವೆ. ನೆಕ್ಸ್ಟ್ ಅಲ್ಲಿ 8 ಡೇಸ್ ಉಳಿತಾವೆ. ಸೊ 8th February ಏನಾಗಿರುತ್ತೆ, ಮೈ ಫ್ರೆಂಡ್ಸ್ ಬರ್ತ್ಡೇ ಆಗಿರುತ್ತೆ. ಒಂದು ವೇಳೆ ಅವನು 14 ದಿನ ದೊಡ್ಡವನು ಅಂದಾಗ ಏನಾಗಿರುತ್ತೆ, ಜನವರಿ 11th ಒಂದು ಬರ್ತ್ಡೇ ಆಗಿರುತ್ತೆ. ಒಂದು ವೇಳೆ 14 ದಿನ ಚಿಕ್ಕವನು ಅಂದಾಗ ನಮಗಿಂತ ನಾವು ಹುಟ್ಟಿದ ನಂತರ ಅವ್ರು ಹುಟ್ಟಿರ್ತಾರೆ. ಸೊ ಅವಾಗ ಅದರದ್ದು ಡೇಟ್ ಏನಾಗಿರುತ್ತೆ, 8th February ಅನ್ನೋದು ಮೈ ಫ್ರೆಂಡ್ಸ್ ಬರ್ತ್ಡೇ ಡೇಟ್ ಆಗಿರುತ್ತದೆ. ಮತ್ತು ಅಲ್ಲಿ ವರ್ಷ ಏನಾಗಿರಬೇಕು, ಸೇಮ್ ಆಗಿರಬೇಕು, ಅಂದಾಗ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಎವ್ರಿ ನಾನ್ ಲೀಪ್ ಇಯರ್ ಆರ್ ನಾರ್ಮಲ್ ಇಯರ್ ಹ್ಯಾಸ್ 1 odd day ಆ್ಯಂಡ್ ಎವ್ರಿ ಲೀಪ್ ಇಯರ್ ಹ್ಯಾಸ್ 2 odd days. ಸೊ ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ 100 years ಹ್ಯಾವ್ 5 odd days, ಪ್ರೂವ್ ಇಟ್. ಸೊ ಇಲ್ಲಿ 100 ಅಂದರೆ 100 ವರ್ಷಗಳಲ್ಲಿ 5 odd days ಬರ್ತಾವೆ, ಯಾವ ರೀತಿ ಅನ್ನೋದನ್ನು ನಮಗೆ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 100 years ಅಂತಂದಾಗ ನಾವು ಫಸ್ಟ್ ಇಲ್ಲಿ /4 ಮಾಡಬೇಕು, ಆವಾಗ 25 ಬರುತ್ತೆ. ಅಂದರೆ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ, ಅಲ್ಲಿ 25 ಬರ್ತಾವೆ. ಸೊ ನೆಕ್ಸ್ಟ್ 100 / 100 ಮಾಡಬೇಕಾಗುತ್ತೆ. ಸೊ ಬಿಲೋ 100 ಇದ್ದಾಗ ನಾವು /100 ಮಾಡೋ ಅವಶ್ಯಕತೆ ಇರೋದಿಲ್ಲ, ಓನ್ಲಿ /4 ಮಾಡಬೇಕು.
ಸೊ ಇಲ್ಲಿ ನೆಕ್ಸ್ಟ್ 100 ನೆಕ್ಸ್ಟ್ ಮೋರ್ ದೆನ್ 100 ಇದ್ದಾಗ ಅಥವಾ ಮೋರ್ ದೆನ್ ಸೆಂಚುರಿ ಇದ್ದಾಗ ಸೊ ನಾವು ಇಲ್ಲಿ ಡಿವೈಡ್ ಬೈ 100 ಮಾಡಬೇಕಾಗುತ್ತೆ. ಸೊ ಅವಾಗ ಅದೇನು ಬರುತ್ತೆ 1 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 25 - 1 ಮಾಡಬೇಕು 24 ಆಯಿತು. ಸೊ 24 ಲೀಪ್ ಇಯರ್ಸ್ ಬಂತು. ಸೊ ನೆಕ್ಸ್ಟ್ 100 - 24 ಮಾಡಬೇಕು 76 ಬರುತ್ತೆ. 76 ಏನಾಯಿತು ನಾನ್ ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ಎವ್ರಿ ಲೀಪ್ ಇಯರ್ ಹ್ಯಾಸ್ 2 odd day ಆ್ಯಂಡ್ ಎವ್ರಿ ನಾನ್ ಲೀಪ್ ಇಯರ್ ಹ್ಯಾಸ್ 1 odd day. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ 76 1 ಅಂತ ಮಾಡ್ತೀವಿ 76 ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 × 24 ಮಾಡ್ತೀವಿ 48 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 48 + 76 ಮಾಡಿದಾಗ 124 ಬರುತ್ತೆ. ಸೊ 124 / 7 ಮಾಡಿದಾಗ ಕ್ವಶನ್ 17 ಬರುತ್ತೆ. ರಿಮೈಂಡರ್ 5 ಬರುತ್ತೆ. ಸೊ ಇಲ್ಲಿ ಏನು ರಿಮೈಂಡರ್ 5 ಬರುತ್ತಲ್ಲ ಅವುಗಳನ್ನು ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 100 years ಹ್ಯಾವ್ 5 odd days. ಈ ರೀತಿ ನಾವು ಪ್ರೂವ್ ಮಾಡಿದ್ವಿ. ಅದೇ ರೀತಿಯಾಗಿ 400 years ಹ್ಯಾವ್ 0 odd day. ಇದನ್ನು ಪ್ರೂವ್ ಮಾಡಿ ಅಂದಾಗ ಸೊ ಇದು ಏನಾಗಿದೆ 100 yearsಗಿಂತ ಹೆಚ್ಚಿದೆ. ಸೊ ಇದು ಫಸ್ಟ್ ಏನು ಮಾಡ್ತೀವಿ 400 / 4 ಮಾಡ್ತೀವಿ 100 ಬರುತ್ತೆ. ಸೊ ನೆಕ್ಸ್ಟ್ 100 ಮೇಲಿದ್ದು 400 ಕೆಳಗಡೆ ಇದ್ದರೆ ಫಸ್ಟ್ ಓನ್ಲಿ ನಾವು ಡಿವೈಡ್ ಬೈ 100 ಮಾಡ್ಬೋದು. ನೆಕ್ಸ್ಟ್ ಇದು 400 ಮತ್ತು 400 ಮೇಲೆ ಇದ್ದಾಗ ನಾವು ಮತ್ತೆ ಡಿವೈಡ್ ಬೈ 400 ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 400 / 100 ಏನಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ 400 / 400 ಏನಾಗುತ್ತೆ 1 ಆಗುತ್ತೆ. ಸೊ ಇಲ್ಲಿ ನಾವು 4 - 1 ಮಾಡಬೇಕು 3 ಬರುತ್ತೆ. ನೆಕ್ಸ್ಟ್ 100 - 3 ಮಾಡಬೇಕು 97 ಬರುತ್ತೆ. ಸೊ 97 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ 400 - 97 ಮಾಡಿದಾಗ 303 ನಾನ್ ಲೀಪ್ ಇಯರ್ಸ್ ಬರ್ತಾವೆ. ಸೊ ನೆಕ್ಸ್ಟ್ ಎವ್ರಿ ಲೀಪ್ ಇಯರ್ ಹ್ಯಾಸ್ 2 odd days, ಎವ್ರಿ ನಾನ್ ಲೀಪ್ ಇಯರ್ ಹ್ಯಾಸ್ 1 odd day. ನೆಕ್ಸ್ಟ್ 97 × 2 ಮಾಡ್ತೀವಿ 194 ಬರ್ತಾರೆ. 303 × 1 ಮಾಡ್ತೀವಿ 303 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿದಾಗ 497 ಬರುತ್ತೆ. ಸೊ ನೆಕ್ಸ್ಟ್ 497 / 7 ಮಾಡಿದಾಗ ಕ್ವಶನ್ 71 ಬರುತ್ತೆ. ರಿಮೈಂಡರ್ ಏನಾಗುತ್ತೆ ಇಲ್ಲಿ 0 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ 0 ಬಂದಿದೆ ಅಂದರೆ 0 odd day ಅಂದಂಗಾಯಿತು. ಸೊ 400 years ಹ್ಯಾವ್ 0 odd day. ಈ ರೀತಿಯಾಗಿ ನಾವು ಆಡ್ ಡೇಸನ್ನು ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಯಾಲೆಂಡರ್ ರಿಲೇಟೆಡ್ ಟಾಪಿಕ್ಸನ್ನು ಚರ್ಚೆ ಮಾಡೋಣ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.